ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ ವೀಕ್ಷಕರೇ, ದೇಶಕ್ಕೆ ಬೇಕು 100% ಸತ್ಯ. ದೇಶದ ಭರವಸೆ ಅಂದ್ರೆ ರಿಪಬ್ಲಿಕ್ ಕನ್ನಡ. ಅದೇ ರೀತಿಯಲ್ಲಿ ಮನೆಗಳಿಗೆ 100% ಹೊಂದುವ ಟೈಲ್ಸ್ ಅಂದ್ರೆ ಓರಿಯಂಟ್ ಟೈಲ್ಸ್. ಇದು 100% ಬೆಸ್ಟ್ ಟೈಲ್ಸ್. ಈಗ ಹೆಡ್ಲೈನ್ಸ್. ಭೈರತಿ ಬಸವರಾಜುಗೆ ಸತತ 4 ಗಂಟೆ ಡ್ರಿಲ್. ಬಿಕ್ಲು ಶಿವು ಹತ್ಯೆ ಕೇಸ್ನಲ್ಲಿ ನನ್ನ ಪಾತ್ರ ಇಲ್ಲ. ವಿಚಾರಣೆ ಬಳಿಕ ಬಿಜೆಪಿ ಶಾಸಕ ಹೇಳಿಕೆ. ಡಿಸಿಎಂ ಡಿಕೆಶಿ ದಿಢೀರ್ ದೆಹಲಿ ಪ್ರವಾಸ. ಕೆಂಪೇಗೌಡ ಏರ್ಪೋರ್ಟ್ನಿಂದ ಪ್ರಯಾಣ. ಕುತೂಹಲ ಮೂಡಿಸಿದ ಕೆಪಿಸಿಸಿ ಅಧ್ಯಕ್ಷರ ಟೂರ್ ಪ್ಲಾನ್. ಧರ್ಮಸ್ಥಳದಲ್ಲಿ ಶವಗಳು ಹೂತಿಟ್ಟ ಕೇಸ್ ಎಸ್ಐಟಿಗೆ ವಹಿಸಿ. ಸಿಎಂಗೆ ಎನ್ಎಸ್ಯುಐ ಪತ್ರ. ಯಾವುದೇ ಒತ್ತಡಕ್ಕೆ ಮಣಿಯಲ್ಲ. ಸಿದ್ದರಾಮಯ್ಯ ಮತ್ತೊಮ್ಮೆ ಸ್ಪಷ್ಟನೆ. ರಾಜ್ಯ ರಾಜಕೀಯದಲ್ಲಿ ಅನುದಾನ ಫೈಟ್. ಕಾಂಗ್ರೆಸ್ ದೋಸ್ತಿಗಳ ನಡುವೆ ಜಟಾಪಟಿ. ಅಭಿವೃದ್ಧಿ ವಿಚಾರದಲ್ಲೂ ಸರ್ಕಾರ ಪಾಲಿಟಿಕ್ಸ್. ನಡು ರಸ್ತೆಯಲ್ಲಿ ಮಚ್ಚಿ ಹಿಡಿದು ಹುಚ್ಚಾಟ. ಅಕ್ರಮ ಮದ್ಯ ಮಾರಾಟ ಮಾಡಬೇಡಿ ಎಂದಿದ್ದಕ್ಕೆ ಗಲಾಟೆ. ಹಾಸನದ ಹೊಸಕಲ್ಯಾಡಿ ಗ್ರಾಮದಲ್ಲಿ ಹೈಡ್ರಾಮಾ. ನಮಸ್ಕಾರ ವೀಕ್ಷಕರೇ, ಇದು ಮಹಾಭಾರತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ? ರಾಜ್ಯ ರಾಜಕೀಯದಲ್ಲಿ ಅನುದಾನದ ಫೈಟ್ ಬಹಳಷ್ಟು ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಹಾಗೂ ದೋಸ್ತಿಗಳ ನಡುವೆ ಈ ಅನುದಾನದ ವಿಚಾರಕ್ಕೆ ಜಟಾಪಟಿ ನಡೀತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಇರುವಂಥದ್ದು ವೀಕ್ಷಕರೇ, ಇಲ್ಲಿ ಪ್ರಶ್ನೆ ಇರುವಂಥದ್ದು, ನೀವು ನಿಮ್ಮ ರಾಜಕೀಯ ತೇಪೆ ಹಚ್ಚೋ ಕೆಲಸಕ್ಕೆ ಜನರ ದುಡ್ಡನ್ನು ಬಳಸ್ತಾ ಇದ್ದೀರಾ? ನೀವು ನಿಮ್ಮ ಪಕ್ಷದ ಶಾಸಕರಿಗೆ ಮಾತ್ರ ಅನುದಾನ ಕೊಟ್ಟು ಬೇರೆ ಪಕ್ಷಗಳ ಶಾಸಕರಿಗೆ ಮಲತಾಯಿ ಧೋರಣೆ ಅನುಸರಿಸ್ತಾ ಇದ್ದೀರಾ? ಹಾಗಾದ್ರೆ ಅವರನ್ನ ಜನ ಆಯ್ಕೆ ಮಾಡಿರೋದಲ್ವಾ? ಅವ್ರಿಗೆ ಯಾಕೆ ಅನುದಾನ ಕೊಟ್ಟಿಲ್ಲ? ನೀವು ಶಾಸಕರು ಬೇರೆ ಪಕ್ಷದವರು ಅಂತ ನೋಡೋದ್ರ ಮುಖಾಂತರ ಜನಕ್ಕೆ ಅವಮಾನ ಮಾಡ್ತಾ ಇದ್ದೀರಾ? ಇದು ಇವತ್ತಿನ ಪ್ರಶ್ನೆ. ಸೊ ಏನ್ ನಡೀತಾ ಇದೆ ಹಾಗಾದ್ರೆ ಕಾಂಗ್ರೆಸ್ ಹಾಗೂ ದೋಸ್ತಿಗಳ ನಡುವೆ ಈ ಅನುದಾನದ ವಿಚಾರವಾಗಿ ಜಟ್ಟಾಪಟಿ? ರಾಜ್ಯ ರಾಜಕೀಯದಲ್ಲಿ ಅನುದಾನದ ಫೈಟ್ ಗರಿಗೆದರಿದೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕರಿಗೆ ಬಂಪರ್ ಕೊಟ್ಟಿದ್ದಾರೆ, ಸ್ವಪಕ್ಷದವರಿಗೆ ಮಣೆ ಹಾಕಿದ್ದಾರೆ. ಏನ್ರಿ ಇದು? ಓಪನ್ ಆಗೇನೆ ಕಾಂಗ್ರೆಸ್ ಪಕ್ಷದವರಿಗೆ ಮಾತ್ರ ಅನುದಾನ. ಹಾಗಾದ್ರೆ ಬೇರೆ ಪಕ್ಷದ ಶಾಸಕರು ಜನರಿಂದ ಆಯ್ಕೆಯಾದ ಶಾಸಕರು ಅಲ್ವಾ? ಆ ಕ್ಷೇತ್ರದ ಜನರು ಕರ್ನಾಟಕದವರು ಅಲ್ವಾ? ಸರ್ಕಾರದವರು ಅಲ್ವಾ? ಸರ್ಕಾರ ಆ ಕ್ಷೇತ್ರದ ಜನರನ್ನ ಆಡಳಿತಕ್ಕೆ ಒಳಪಡಿಸೋದಿಲ್ವಾ? ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ರೂಪಾಯಿ ಅನುದಾನ ಕೊಟ್ಟಿರುವಂತಹ ವಿಚಾರ. ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಪಕ್ಷ ತಾರತಮ್ಯ ಮಾಡ್ತಾ ಇದ್ದಾರಾ? ಸಿದ್ದರಾಮಯ್ಯ ಕೇವಲ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಮುಖ್ಯಮಂತ್ರಿನಾ? ಬೇರೆ ಪಕ್ಷದ ಶಾಸಕರಿಗೆ ಮುಖ್ಯಮಂತ್ರಿ ಅಲ್ವಾ? ಬೇರೆ ಪಕ್ಷದ ಶಾಸಕರು ಇರ್ತಕ್ಕಂಥ ಕ್ಷೇತ್ರಗಳ ಜನರಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಲ್ವಾ? ಶಾಸಕರ ಬೇಸರ ತಣಿಸೋದಕ್ಕೆ ಸಿಎಂ ಈ ರೀತಿ ಅನುದಾನ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ವಿರುದ್ಧ ದೋಸ್ತಿಗಳು ಸಿಡಿದೆದ್ದಿದ್ದಾರೆ. ಕೇವಲ 10 ಕೋಟಿಯಿಂದ 15 ಕೋಟಿ ಬೇರೆ ಶಾಸಕರಿಗೆ ಅನುದಾನ ಕೊಡೋ ಸಾಧ್ಯತೆ ಇದೆ. ಜೆಡಿಎಸ್ನವ್ರಿಗೆ ಅದನ್ನು ಕೊಡಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಕಿಡಿಕಿಡಿಯಾಗಿದ್ದಾವೆ. ಇದಕ್ಕೆ ರಾಜಕೀಯ ವಲಯದಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆ ಬಂದಿದೆ? ಬೇರೆ ಬೇರೆ ಪಕ್ಷಗಳ ಮುಖಂಡರುಗಳು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ. ಶಾಸಕರುಗಳಾಗಿ 2.5 ವರ್ಷ ಕಳೀತಾ ಇದೆ. ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಬಿಡುಗಾಸನ್ನು ಕೂಡ ಮುಖ್ಯಮಂತ್ರಿಗಳು ನೀಡ್ತಾ ಇಲ್ಲ ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಅಸಮಾಧಾನ ಹೊರಹಾಕೋದಕ್ಕೆ ಇದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ. ಹಾಗಾಗಿ ಮುಖ್ಯಮಂತ್ರಿಗಳು ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂಥ ಸಲುವಾಗಿ ಈಗ ಅನುದಾನದ ಒಂದು ನಾಟಕವನ್ನು, ಕಪಟ ನಾಟಕವನ್ನು ಆಡ್ತಾ ಇದ್ದಾರೆ. 50 ಕೋಟಿ ಬಿಡುಗಡೆ ಮಾಡಿ ಅಂತೇಳಿ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ ಅಷ್ಟೇ. ಇನ್ನು 50 ಕೋಟಿ ಬಿಡುಗಡೆ ಆಗ್ತದೋ, ಅದರಲ್ಲಿ ಇನ್ನೆಷ್ಟು ಬಿಡುಗಡೆ ಆಗ್ತದೆ, ಅದು ಯಾವಾಗ ಬಿಡುಗಡೆ ಆಗ್ತದೆ, ಯಾವಾಗ ಶಾಸಕರಿಗೆ ಅವ್ರ ಕೈಗೆ ಸೇರ್ತದೆ, ಅಭಿವೃದ್ಧಿ ಕೆಲಸ ಯಾವಾಗ ಪ್ರಾರಂಭ ಆಗ್ತದೆ, ಇವೆಲ್ಲವೂ ಕೂಡ ಇವತ್ತು ಯಕ್ಷ ಪ್ರಶ್ನೆ. ಒಂದು ರೀತಿ ಕಳೆದ ಎರಡು ವರ್ಷ ಸರ್ಕಾರದಲ್ಲಿ
ಅವ್ರು ಮುಖ್ಯಮಂತ್ರಿ ಅಂತ ಒಂದು ದಿನನೂ ನೆಮ್ಮದಿಯಾಗಿ ಸರ್ಕಾರ ಮಾಡಲೇ ಇಲ್ಲ. ಒಂದು ದಿನನೂ ಕೂಡ, ಪ್ರಾರಂಭದಿಂದನೂ ಕೂಡ ಮುಖ್ಯಮಂತ್ರಿ ಬದಲಾಗ್ತಾರೆ. ಕಾಂಗ್ರೆಸ್ ಪಾರ್ಟಿ MLAಗಳೇ, ಕಾಂಗ್ರೆಸ್ ಪಾರ್ಟಿ ಮಂತ್ರಿಗಳೇ ಪದೇ ಪದೇ ಹೇಳಿಕೆ ಕೊಡೋ ಮುಖಾಂತರ ಒಂಥರ ಅಸ್ಥಿರತೆ, ಸರ್ಕಾರದಲ್ಲಿ ಅಸ್ಥಿರತೆ ತಾನೇ ನಿರ್ಮಾಣ ಆಗಿ ಇವತ್ತು ರಾಜಣ್ಣ ಹೇಳೋ ರೀತಿ ಪ್ರಳಯ ಆಗೋಗ್ತೈತೆ ಅಂತ ಹೇಳಿದ್ದಾರೆ. ನವೆಂಬರಲ್ಲಿ ಮಂತ್ರಿ ರಾಜಣ್ಣ ಅವರು ಪ್ರಳಯದ ಸಂಕೇತವನ್ನು ಕೊಟ್ಟಿದ್ದಾರೆ. ಈ ಸಮಾವೇಶ ನನಗೆ, ರಾಜ್ಯದ ಜನತೆಗೆ ಇದರಿಂದ ಏನು ಉಪಯೋಗ? ಇದರಿಂದ ಏನಕ್ಕೋಸ್ಕರ ಇವತ್ತು ಈ ಸಮಾವೇಶವನ್ನು ಮಾಡ್ತಾ ಇದ್ದೀರಾ? ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ದುಡ್ಡು ತಿಂದ್ರಿ ಅಂತ ಸಮಾವೇಶ ಮಾಡ್ತಾ ಇದ್ದೀರಾ? ಸುಮಾರು ನಿಜವಾಗಲೂ ರಾಜ್ಯ ಸರ್ಕಾರದಿಂದ ಈ ಅನುದಾನದ ಬಗ್ಗೆ ಮೊದಲಿಂದಲೂ ತಾರತಮ್ಯ ಅದ. ಯಾಕಂದರೆ ಈಗ ಮೊನ್ನೆ ಏನು ಕಾಂಗ್ರೆಸ್ ಶಾಸಕರುಗಳೆಲ್ಲ ಅವರು ಒಂದು ದಂಗೆ ಎದ್ದಿದ್ರು, ಮತ್ತು ಬಂಡಾಯ ಶುರು ಮಾಡಿದ್ರು. ಎಲ್ಲ ನಮಗೆ ಅನಂತ ಒಂದು ವಿಚಾರ ಇಟ್ಕೊಂಡು ಮೊನ್ನೆ CM ಅವರಿಗೇನು 50 ಕೋಟಿ ಅನುದಾನವನ್ನು ಅವರು ಏನು ಘೋಷಣೆ ಮಾಡ್ಯಾರ. ಈ ಸರ್ಕಾರ ಒಂದು ರೀತಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸ್ಲಿಕ್ಕೋಸ್ಕರ, ಇವರು ಸರ್ಕಾರನ ನಮ್ಮ ರಾಜ್ಯ ಬಲಪಡಿಸ್ಲಿಕ್ಕೆ ಇವರು ಚಿಂತನೆಗಳಿಲ್ಲ. ಇವರು ಭಾಗ್ಯಗಳು ಕೊಟ್ಟಿರ್ತಕ್ಕಂಥ ಉದ್ದೇಶಗಳನ್ನ ನೋಡಿದ್ರೆ, ಒಂದ್ ಕಡೆ ನಾವೆಲ್ಲ ಹಳ್ಳಿಗೆ ಹೋದ್ರೆ ಹೆಣ್ಮಕ್ಳುಗಳು ಬೀದಿಗೆ ಬಂದು ಕೇಳ್ತಾರೆ, ಎಲ್ಲ ಪೆಟ್ಟಿಗೆ ಅಂಗಡಿಗಳಲ್ಲೂ ಕೂಡ ಸಾರಾಯಿಗಳು ಮಾರಾಟ ಆಗ್ತಾ ಇದೆ, ನಮ್ಮನ್ನು ಉಳಿಸಿ, ನಮ್ಮ ಗಂಡುಗಳು ಬಂದು ರಾತ್ರಿ ಜಗಳ ಆಡ್ತಾರೆ ಅಂತಕ್ಕಂಥದ್ದು. ಇವ್ರು ಏನ್ ಮಾಡ್ತಾ ಇದ್ದಾರೆ, ಹೆಣ್ಮಕ್ಳಿಗೆ ದುಡ್ಡು ಕೊಡೋದು, ಗಂಡು ಮಕ್ಕಳಿಗೆ ಕುಡಿಯೋಕ್ಕೆ ರೇಟ್ ಜಾಸ್ತಿ ಮಾಡೋದು. ಅವರೆಲ್ಲರೂ ಕೂಡ ಪೆಟ್ಟಿಗೆ ಅಂಗಡಿಲಿ ಟಾರ್ಗೆಟ್ ಮಾಡಿದ್ದಾರೆ. ಎಕ್ಸೈಸ್ ನಲ್ಲಿ ಇಷ್ಟನ್ನ ನೀವು ಮಾರಾಟ ಮಾಡಬೇಕು ನಿಮ್ಮ ತಾಲೂಕುಗಳಲ್ಲಿ ಅಂತಕ್ಕಂಥದ್ದನ್ನ ಅಲ್ಲಿಯ ಎಕ್ಸೈಸ್ನವ್ರಿಗೆ ಟಾರ್ಗೆಟ್ ಕೊಟ್ಟಿರೋದ್ರಿಂದ ಅವರು ಎಲ್ಲರೂ ಆಯ್ತು, ಯಾವ ಹಳ್ಳಿಲಾರು ಮಾಡ್ಕೋ, ನೀನು ಇಷ್ಟು ಹಣವನ್ನ ನಮಗೆ ಟ್ಯಾಕ್ಸ್ನ ತಂದು ಕೊಟ್ರೆ ಸಾಕು ಅಂತಕ್ಕಂಥ ರೀತಿಯಲ್ಲಿ ಇವರು ವ್ಯವಸ್ಥೆ ಮಾಡಿರೋದ್ರಿಂದ ಹೆಣ್ಮಕ್ಳುಗಳು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಮನೆಯಲ್ಲಿ ಬೆಳೆದ ಮಕ್ಕಳು ಇರ್ತವೆ, ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ, ಅವರೆಲ್ಲರೂ ಕೂಡ ಹಿಂದೆ ಅವರೇ ಮಾಡಿಕೊಟ್ಟಿದ್ದು. ಹಿಂದಿನ ಸರ್ಕಾರದಲ್ಲಿ ಶಾಸಕರು, ಆಡಳಿತ ಪಕ್ಷದ ಶಾಸಕರಿಗೆ ಒಂದು ಮತ್ತು ವಿರೋಧ ಪಕ್ಷದ ಶಾಸಕರಿಗೆ ಒಂದು ಮಾಡಿದ್ರು ಅವರು. ಈಗ ನಮಗೆಲ್ಲ ಕೊಟ್ಟರಲ್ಲ, ಅವರ ಶಾಸಕರಿಗೆ 50 ಕೋಟಿ ಕೊಟ್ಟಿದ್ರು, ನಮಗೆಲ್ಲ 25 ಕೋಟಿ, 20 ಕೋಟಿ, 10 ಕೋಟಿ ಹಿಂಗೆಲ್ಲ ಕೊಟ್ಟಿದ್ರು. ಅದನ್ನೇ ನಾವು ಫಾಲೋ ಮಾಡ್ತಾ ಇದ್ದೀವಿ. ಪೂರ್ತಿ ಕೊಡೋದಿಲ್ಲ ಅಂತ ಏನು ಹೇಳಿಲ್ಲ, ಯಾರು ಕೂಡ ಹೇಳಿದಾರ. ಮತ್ತೆ ಮೌಖಿಕ ಅಲ್ಲ ರೀ, ಈಗ ಹಣ ಅಲ್ಲಿ ಡೆವಲಪ್ಮೆಂಟ್ಸ್ ನೋಡಿಕೊಂಡು ಕೊಡ್ತಾರೆ. ಸೊ ಹಾಗಾದ್ರೆ ರಾಜ್ಯ ಸರ್ಕಾರದಲ್ಲಿ ಏನ್ ನಡೀತಾ ಇದೆ? ಸರಿನಾ ಇದು? ಈ ರೀತಿಯ ರಾಜಕಾರಣ ಸರಿನಾ ಅನ್ನುವಂಥ ಪ್ರಶ್ನೆ. ಇದನ್ನು ಮಾತನಾಡೋದಕ್ಕೆ ನಮ್ಮ ಜೊತೆ ಇವತ್ತು ಇಬ್ಬರು ಅತಿಥಿಗಳಿದ್ದಾರೆ. ಇನ್ನೂ ಹಲವು ಅತಿಥಿಗಳು ಭಾಗಿಯಾಗ್ತಾರೆ. ಮೊದಲನೇದಾಗಿ ಬಿಜೆಪಿಯಿಂದ CK ರಾಮಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಅಶ್ವಿನ್ ಇದ್ದಾರೆ JDSನಿಂದ. ನಮಸ್ಕಾರ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ CK ರಾಮಮೂರ್ತಿ ಅವರೇ, ಏನು ಹೇಳೋಕೆ ಬಯಸ್ತೀರಿ ಇದಕ್ಕೆ? ಇವತ್ತು ಶಾಸಕರು ಭಾಳ ನೊಂದಿದ್ದೀವಿ ನಾವು. ಹೊಸದಾಗಿ ಶಾಸಕರಾಗಿ ಏನೋ ಒಂದು ಕಲ್ಪನೆ ಇಟ್ಕೊಂಡು ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಬಯಸಿ ಬಂದಾಗ ಕಳೆದ 2 ವರ್ಷದಲ್ಲಿ ಸರ್ಕಾರಿಯ ಏನು ಗ್ರ್ಯಾಂಟ್ ಕೊಡ್ತಾರೆ ಮುಖ್ಯಮಂತ್ರಿಯ ವಿಮೋಚನೆಗೆ ಒಂದೇ ಒಂದು ನಯಾ ಪೈಸೆಯನ್ನು ಮುಖ್ಯಮಂತ್ರಿಗಳು ಇದುವರೆಗೆ ಕೊಟ್ಟಿಲ್ಲ. ನನಗೆ ಭಾಳ ಚೆನ್ನಾಗಿ ನೆನಪಿದೆ, ನೀವೇನೇ ಭಾಳ ದೊಡ್ಡದಾಗಿ ಧ್ವನಿ ಎತ್ತಿದ್ರಿ, ಬೇರೆ ಎಲ್ಲ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ, ನನ್ನ ಕ್ಷೇತ್ರಕ್ಕೆ ಮಾತ್ರ ಕೊಟ್ಟಿಲ್ಲ, ನನಗೆ ಯಾಕೆ ಈ ತಾರತಮ್ಯ ಅಂತ. ಏನಾಗಿತ್ತು ಅವತ್ತು? ಹಂಗೆ ಮಾಡಿದ್ರು? ಇಲ್ಲ, ಅವತ್ತು ಮಹಾನಗರ ಪಾಲಿಕೆ ಗ್ರ್ಯಾಂಟ್ ಬಗ್ಗೆನೂ ಹಿಂಗೆ ಆದಾಗ ಓಕೆ, ಎಲ್ಲೋ ಒಂದು ಕಡೆ ನಾನು ಗ್ರ್ಯಾಂಟ್ ಕೊಟ್ಟಿರಲಿಲ್ಲ, ಮತ್ತು ನಾವು 10 ಕೋಟಿ ರೂಪಾಯಿನ ಮತ್ತೆ ನಾವು DCM ಹತ್ರ ಮಾತಾಡಿ ಮತ್ತೆ ಈ ಥರ ಮಾಡಿದಾಗ ಒಂದು ಕಡೆ ಎಲ್ಲೋ ಒಂದು ಕಡೆ ಅವ್ರಿಗೆ ನೋಡಿದಾಗ ಗೊತ್ತಾಯ್ತು ಏನು ಪರಿಸ್ಥಿತಿ ಆಗಿದೆ ಅಂತ ತೊಗೊಂಡೋಗಿ. ಇವತ್ತು 2 ವರ್ಷದಲ್ಲಿ ಬೆಂಗಳೂರು ಬಗ್ಗೆ, ಕರ್ನಾಟಕದ ಬಗ್ಗೆ ಸುಮಾರು ಜನ ಹೇಳ್ತಾರೆ. ಬೆಂಗಳೂರು ನಗರದಲ್ಲಿ 1.5 ಕೋಟಿ ಜನ ಇವತ್ತು ವಾಸವಾಗಿದೆ. ಓಕೆ, ಪ್ರತಿನಿತ್ಯ ಸುಮಾರು 1 ಕೋಟಿಗೂ ಹೆಚ್ಚು ವೆಹಿಕಲ್ಸ್ಗಳು ಮೂಮೆಂಟ್ ಆಗ್ತಾಯಿದೆ. ಓಕೆ, ಎಲ್ಲ ರಸ್ತೆಗಳು ಹದಗೆಟ್ಟಿದೆ. ಓಕೆ, ಇವತ್ತು ಬೆಂಗಳೂರು ಅಂದರೆ ಕರ್ನಾಟಕದ ರಾಜಧಾನಿ. ಈ ರಾಜಧಾನಿಯಲ್ಲಿ ನೀವು ಘೋಷಣೆ ಮಾಡಿದ್ರಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ನಾವು ಪರಿಕಲ್ಪನೆ ಅಂತ. ನಾನು ಅಸೆಂಬ್ಲಿ ಕೂಡ ಕೇಳಿದ್ದೆ, ಏನು ನಿಮ್ಮ ಪರಿಕಲ್ಪನೆ, ಏನು ಕಲ್ಪನೆ ಏನಿದೆ ಬ್ರ್ಯಾಂಡ್ ಬೆಂಗಳೂರು?
ಬ್ರ್ಯಾಂಡ್ ಬೆಂಗಳೂರು ಘೋಷಣೆ ಮಾಡಬೇಕು ಅಂದರೆ ಮೂಲಭೂತ ಸೌಲಭ್ಯಗಳನ್ನ ಮೊದಲು ನೀವು ಕೊಡಬೇಕು. ಓಕೆ ಓಕೆ ಒಳ್ಳೆ ರಸ್ತೆ ಕೊಡಬೇಕು, ಒಳ್ಳೆ ಲೈಟ್ ಕೊಡಬೇಕು, ಕಸದ ಬಗ್ಗೆ ಏನೂ ಮಾಡ್ದಲ್ಲ ನೀವು ಬ್ರ್ಯಾಂಡ್ ಬೆಂಗಳೂರು ಘೋಷಣೆ ಮಾಡಿದ್ರಿ. ಓಕೆ ಇದಾದ್ಮೇಲೆ ಗ್ರ್ಯಾಂಟ್ ಕೊಡ್ತೀವಿ ಅಂದರೆ ಓಕೆ ಜನ ನಿತ್ಯ ಶಾಪ ಆಗ್ತದೆ, ರಸ್ತೆಗಳು ಸರಿ ಇಲ್ಲ ಅಂತ. ಗುಂಡಿ ಗ್ಯಾರಂಟಿ ಬಿಟ್ಟರೆ ಬೇರೆ ಏನು? ಗುಂಡಿ ಗ್ಯಾರಂಟಿ ಬಿಟ್ಟರೆ, ಕಸದ ಗ್ಯಾರಂಟಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳನ್ನ ನಾವೆಲ್ಲ ಶಾಸಕರು ಇನ್ಕ್ಲೂಡಿಂಗ್ JDS ಶಾಸಕರು, BJP ಶಾಸಕರು ಹೋಗಿ ಮನವಿಯನ್ನು ಮಾಡ್ಕೊಂಡಿದ್ದೀವಿ, ನಾವು ಕೈ ಮುಗಿದು ಕೇಳ್ಕೊಂಡಿದ್ದೀವಿ, ಬೆಂಗಳೂರು ನಗರಕ್ಕೆ ಗ್ರ್ಯಾಂಟ್ ಕೊಡಿ. ಓಕೆ ಓಕೆ ಆದರೆ ಈ ತಾರತಮ್ಯ ಸರಿ, ನಾ ಮತ್ತೆ ವಾಪಸ್ ಬರ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಜೊತೆ ಐವನ್ ಡಿಸೋಜಾ ಅವ್ರು ಮಂಗಳೂರಿನಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಐವನ್ ಡಿಸೋಜಾ ಅವರೇ, ಕಾರ್ಯಕ್ರಮಕ್ಕೆ ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ. ಐವನ್ ಡಿಸೋಜಾ ಅವರೇ, ಬೇಜಾರಾಗುತ್ತೆ ಸರ್, ಈ ಪ್ರಶ್ನೆ ಕೇಳಕ್ಕೆ ಬೇಜಾರಾಗುತ್ತೆ. ಬಹಳ ಫ್ರಾಂಕ್ ಆಗಿ ನಿಮ್ಮಂತ ಹಿರಿಯರ ಹತ್ರ ಕೇಳಬೇಕು. ಈ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಇದು ಗಟ್ಟಿ ಸರ್ಕಾರ, ಯಾಕಂದ್ರೆ ಬಹುಮತ ಇರುವಂತ ಸರ್ಕಾರ, ಸಿದ್ದರಾಮಯ್ಯನವರಂತ ಬಹಳ ಬಹಳ ಅನುಭವಿ ಲೀಡರ್ ಇರ್ತಕ್ಕಂಥ ಸರ್ಕಾರ, ತೊಂದರೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ವಿ. ಈಗ ನೋಡಿದ್ರೆ ಗ್ಯಾರಂಟಿ ಹೆಸರಲ್ಲಿ ಸಾಕಷ್ಟು ಟೀಕೆಗಳು, ಮತ್ತೆ ಈ ಅನುದಾನದ ವಿಚಾರದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ 50 ಕೋಟಿ ಅಂತ. ಹೌ ಡು ಯು ಈವನ್ ಜಸ್ಟಿಫೈ ಇಟ್ ಇನ್ ಪಬ್ಲಿಕ್ ಸರ್? ಹೌ ಡು ಯು ಜಸ್ಟಿಫೈ? ಬೇರೆ ಶಾಸಕರೆಲ್ಲ ಅವರು ಜನ ಓಟ್ ಹಾಕಿ ಗೆದ್ದವ್ರು ಅಲ್ವಾ? ಅಂದ್ರೆ ಜನರಿಗೆ ಅವಮಾನ ಮಾಡ್ತಾ ಇದ್ದೀರಾ ನೀವು. ಮೇಡಮ್, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಬಜೆಟ್ ನಲ್ಲಿ 8,000 ಕೋಟಿ ರೂಪಾಯಿಗಳನ್ನ ಪ್ರತ್ಯೇಕವಾಗಿ ವಿಂಗಡಣೆ ಮಾಡಿ ಅದನ್ನು ಮೂಲಭೂತ ಅಭಿವೃದ್ಧಿಗಳನ್ನ ಮಾಡ್ಲಿಕ್ಕೆಗೋಸ್ಕರ ರಾಜ್ಯದ 224 ಕ್ಷೇತ್ರಗಳಿಗೂ ಸಮಾನವಾಗಿ ಹಂಚಲಿಕ್ಕೆ ಅಂತ ಹೇಳುವಂತ ದುಡ್ಡನ್ನು ತೆಗೆದಿಟ್ಟಿದ್ದಾರೆ. ಈಗ ಇವತ್ತು ಬಿಜೆಪಿ ಅವರ ಗೋಳು ಏನಪ್ಪ ಮಾತಾಡುವಂಥದ್ದು ನೋಡಿದ್ರೆ ನಂಗೆ ನೆಗೆಟಿವ್ ಬರ್ತದೆ. ಬಿಜೆಪಿ ಆಡಳಿತ ಇದ್ದಾಗಲೂ ನಾನು ಶಾಸಕನಾಗಿದ್ದೆ ವಿಧಾನ ಪರಿಷತ್ನಲ್ಲಿ. ಬಿಜೆಪಿ ಆಡಳಿತ ಇದ್ದಾಗ ನಾವು ಒಬ್ಬೆ ಹಾಕಿದ್ದು 25 ರೂಪಾಯಿ ಕೊಟ್ಟಿರ್ಲಿಲ್ಲ ಇವರು. ಈಗ ಇವರು ಹೇಳ್ತಾರಲ್ಲ 25 ಕೋಟಿ ಕೊಟ್ಟರು, ಅವರಿಗೆ 50 ಕೋಟಿ ಕೊಟ್ಟರು, ನಮಗೆ ತಾರತಮ್ಯ ಆಯ್ತು ಅಂತ. ಅದೇ ಮಾತನ್ನ ಬಿಜೆಪಿ ಶಾಸಕರಿಗೆ ಮಾತಾಡಿದ್ರಲ್ಲ, ಅವ್ರ ಹತ್ರ ಕೇಳಿ. ಅವರು ಆಡಳಿತ ಮಾಡ್ತಿರುವಾಗ ನಾವು ಎಲ್ಲರ ಹತ್ರ ಹೋಗಿ ಪ್ರತಿಭಟನೆ ಮಾಡಿ, ವಿಧಾನಸಭೆಯಲ್ಲಿ ಪ್ರತಿಭಟನೆ ಮಾಡಿ, ರಾಜ್ಯಪಾಲರ ಹತ್ರ ಹೋಗಿ, ಕೆಲವು ಶಾಸಕರು ಕೋರ್ಟಿಗೆ ಹೋಗಿದ್ರು. ಬಿಜೆಪಿ ಅವರು ಒಂದೇ ಒಂದು ನಯ ಪೈಸೆಯನ್ನು ಕಾಂಗ್ರೆಸ್ ಶಾಸಕರಿಂದ ಕೊಟ್ಟಿರಲಿಲ್ಲ. ಆದರೆ ನಮ್ದು ಹಾಗೆಲ್ಲ. ಈಗ ಅವ್ರು ಏನ್ ಹೇಳಿದ್ದಾರೆ, 25 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಮತ್ತು ನಾನು ಎಲ್ಲಾ ಶಾಸಕರಿಗೂ ಅದೇ ಕೊಡ್ತೀನಿ, 224 ಶಾಸಕರಿಗೂ ಕೊಡ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿ ಅವರು ಹೇಳಿಕೆ ಕೊಡ್ಲಿಲ್ವಾ? ಕೊಟ್ಟಿದ್ದಾರೆ. ಸ್ವಲ್ಪ ಕಾಯ್ಬೇಕು. ಮೇಲ್ಪಂಕ್ತಿಯನ್ನು ಹಾಕಿದ್ದೇ ಬಿಜೆಪಿ ಅವರು, ತಾರತಮ್ಯದ ಮೇಲ್ಪಂಕ್ತಿಯನ್ನು ಹಾಕಿದ್ದೇ ಬಿಜೆಪಿ ಅವರು. ಬಿಜೆಪಿ ಅವರು ಕೇಳಬೇಕು, ಯಾಕೆ ನೀವು ಕೊಟ್ಟಿರ್ಲಿಲ್ಲ? ನೀವು ಆಡಳಿತ ಮಾಡಿದಿರಲ್ಲ ರಾಜ್ಯದಲ್ಲಿ. ರೈಟ್. ಐವನ್ ಡಿಸೋಜಾ ಅವರೇ, ನಮ್ಮ ವೇದಿಕೆಯಲ್ಲಿ ಇವತ್ತು ಐವನ್ ಡಿಸೋಜಾ ಅವರು, ರಾಮಮೂರ್ತಿ ಅವರು, ಅಶ್ವಿನ್ ಅವರು ಬಹಳ ವಿವೇಚನೆಯಿಂದ ಮಾತನಾಡ್ತಕ್ಕಂಥ 3 ಜನ ಅದ್ಭುತವಾದ ಗೆಸ್ಟ್ಗಳಿದ್ದಾರೆ. ಆದರೆ ನನ್ನ ಪ್ರಶ್ನೆ ಇರೋದು ಐವನ್ ಡಿಸೋಜಾ ಅವರೇ, ನೀವು ಕಳ್ಳೆಪುರಿ ಹಂಚಿದಂಗೆ ಶಾಸಕರಿಗೆ ದುಡ್ಡು ಕೊಡ್ತಾರ? ಇದು ಸರ್ಕಾರ ಶಾಸಕರಿಗೆ ದುಡ್ಡು ಕೊಡೋದಾ ಅಥವಾ ಜನರಿಗೆ ದುಡ್ಡು ಕೊಡೋದಾ? ದುಡ್ಡು ಜನರ ದುಡ್ಡು, ಸರ್ಕಾರದ ದುಡ್ಡಲ್ಲ, ಜನರ ದುಡ್ಡು. ನೀವು ಆ ಪಕ್ಷದ ಶಾಸಕ, ಈ ಪಕ್ಷದ ಶಾಸಕ ಅಂತ ನೋಡಬಾರ್ದಲ್ವಾ? ಆ ಕ್ಷೇತ್ರದ ಅಭಿವೃದ್ಧಿ ಅಂತ ಕೊಡ್ಬೇಕಲ್ವಾ? ಮೇಡಮ್, ಶಾಸಕರು ಅಂದ್ರೆ ಜನರ ಪ್ರತಿನಿಧಿಗಳು. ಅವರಿಗೆ ಕೊಡುವಂತದ್ದು ಅವರು ಅವರ ಕ್ಷೇತ್ರಕ್ಕೆ ಎಲ್ಲಿ ಬೇಕಾಗತ್ತೆ ಇದೆಯೋ ಜನರ ಬೇಡಿಕೆಗಳಿಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಶಾಸಕರನ್ನು ಚುನಾಯಿತ ಮಾಡ್ತಾರೆ. ಆ ಶಾಸಕರು ಆ ಭಾಗದ ಜನರ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಶಾಸಕರ ಹೆಸರಿನಲ್ಲಿ ಕೊಡುವಂತದ್ದು ಪದ್ಧತಿ ಇದೆ. ಇದೇನು ಹೊಸ್ತೇನಲ್ಲ. ಆದ್ರೆ ಸರ್ಕಾರ ಎಲ್ಲಾ ಕಡೆಗಳಲ್ಲಿ ಅಭಿವೃದ್ಧಿ ಮಾಡಿದೆ. ಇವರು ಬಂದವರಿಗೆ ಹೇಳ್ತಾ ಇದ್ರು 5 ಪೈಸೆ ಕೊಡ್ಲಿಲ್ಲ, 5 ಪೈಸೆ ಕೊಡ್ಲಿಲ್ಲ, ಈ ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳುವಂತ ಬಿಜೆಪಿ ಅವರು ಇವತ್ತು ಯಾಕೆ 25 ಕೋಟಿ ಸಾಕಾಗುದಿಲ್ಲ, 50 ಕೋಟಿ ಕೊಡಿ ಅಂತ ಕೇಳಿ ಕೊಟ್ಟಿದ್ದಾರೆ. ನಮ್ಮ ಕಾಂಗ್ರೆಸ್ನ ವಿಧಾನ ಪರಿಷತ್ ಶಾಸಕರು ಮಾತಾಡ್ತಿದ್ದಾರೆ. ನಗಾಡ್ಬೇಕೋ ಅಳಬೇಕೋ ಗೊತ್ತಾಗ್ತಿಲ್ಲ. ಹಿಂದೆ ಅವ್ರು ಅದು ಮಾಡಿದ್ರು, ಇವ್ರು ಇದು ಮಾಡಿದ್ರು, ನಾವು ಪುನಃ ನಿಮ್ಗೆ ಮಾಡ್ತಿದ್ದೀವಿ ಅನ್ನೋದು ತಪ್ಪು. ಈಗ ಇನ್ನೊಂದು, ಇವ್ರಿಗೆ ಕಾಂಗ್ರೆಸ್ ಅವ್ರಿಗೆ ನಾವ್ಯಾಕೆ ಬುದ್ಧಿ ಹೇಳ್ಬೇಕು ಇವಾಗ? ಏನಂದ್ರೆ ಹೇಳ್ಬಿಡ್ತೀನಿ, ನೀವು ಗ್ಯಾರಂಟಿ ಫೇಲ್ಯೂರ್ ಆಗಿದ್ದೀರಾ, ಗ್ಯಾರಂಟಿ ಸರಿಯಾಗಿ ಕೊಡೋದನ್ನ ಕಲ್ತ್ಕೊಳ್ಳಿ. ಶಾಸಕರಿಗೆ ಅನುದಾನ ಕೊಡ್ತಿಲ್ಲ. ಶಾಸಕರು ಅವ್ರವ್ರ ಕ್ಷೇತ್ರಕ್ಕೆ ಹೋಗಿ, ಈಗ ನಮ್ಮ ರಾಮಮೂರ್ತಿ ಸರ್ ಹೇಳ್ತಾ ಇದ್ರು, ನಮ್ಮ ಕ್ಷೇತ್ರಕ್ಕೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ, ಯಾಕಂದ್ರೆ ಅನುದಾನ ಇಲ್ಲ. ನೀವು ಇದೆಲ್ಲ ಕರೆಕ್ಟಾಗಿ ಕೊಟ್ಟರೆ ಮುಂದಿನ 2 ವರ್ಷ ಚೆನ್ನಾಗಿರ್ತೀರಾ. ನೆಕ್ಸ್ಟ್ ಬರೋ ಸಾರ್ವತ್ರಿಕ ಚುನಾವಣೆಯಲ್ಲಿ ನಿಮಗೆ ಜನರು ಆಶೀರ್ವಾದ. ನಾವ್ಯಾಕ್ರಿ ನಿಮ್ಮನ್ನ ಬುದ್ಧಿವಂತರು ಎಜುಕೇಟ್ ಮಾಡಬೇಕು? 2 ವರ್ಷ ನೀವು CM ನಾನು CM ಅಂತ ಕಿತ್ತಾಡಿದ್ದೀರಾ. ಇನ್ನೊಂದು ವರ್ಷ ಬರೀ ಗ್ಯಾರಂಟಿ ಫೇಲ್ಯೂರ್ ಮಾಡ್ಕೊಂಡಿದ್ದೀರಾ. ಅನುದಾನ ಕೊಡಕ್ಕೆ ನಿಮ್ಮ ಹತ್ರ ದುಡ್ಡು ಎಲ್ಲಿದೆ? ಫಸ್ಟ್ ಆಫ್ ಆಲ್ ಖಾಲಿ ಚಿಪ್ ಕೊಡ್ತಾ ಇದ್ದಾರೆ. ಶಾಸಕರಿಗೆ ಖಾಲಿ ಚಿಪ್ ಕೊಡ್ತಾ ಇದ್ದಾರೆ. ಉದಾಹರಣೆ
ಉದಾಹರಣೆ ಹೇಳ್ತೀನಿ. ಗೌರವದಿಂದ ಉದಾಹರಣೆ ಸರ್, ಬದುಕುವಂತಾಯ್ತು. ಐವನ್ ಸರ್ ಕೇಳಿ, ನೀವು ತುಂಬಾ ದಿನ ಆಯ್ತು ನೀವು ಚರ್ಚೆಗೆ ಗೌರವದಿಂದ ಬದುಕುವಂತಾಯ್ತು. ಐವನ್ ಸರ್ ಏನ್ ಗೊತ್ತಾ, ನೀವು ಮುಂಚೆ ಚರ್ಚೆಗೆ ಬರ್ತಾ ಇದ್ರಿ. 57 ಐವನ್ ಸರ್ ಕೇಳಿಸ್ಕೊಳ್ಳಿ, 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 ನೇರವಾಗಿ ಕೇಳಿಸ್ಕೊಳ್ಳಿ. ಐವನ್ ಸರ್, ಬಿಜೆಪಿ ಶಾಸಕರಿಗೆ ಐವನ್ ಸರ್ ಕೇಳಿಸ್ಕೊಳ್ಳಿ. ಬಿಜೆಪಿ ಶಾಸಕರು 50 ಕೋಟಿ ಶಾಸಕರಿಗೆ ಕೊಡ್ತೀರಾ ಅಂತಂದ್ರೆ ಏನ್ ನಡೆಸ್ತಿದ್ದೀರಾ ನೀವು ರಾಜ್ಯ ಸರ್ಕಾರದಲ್ಲಿ? ರಾಜ್ಯ ಸರ್ಕಾರದಲ್ಲಿ ಬಿಜೆಪಿ ಶಾಸಕರನ್ನ ಬಿಡಿ, ಜೆಡಿಎಸ್ ಶಾಸಕರು ಬಿಡಿ, ಎಲ್ಲಿ ಒಂದು ಯಶಸ್ಸು ಕಂಡಿದ್ದಾರೆ. ಹಾಗಾಗಿ ಅವರು ಜನರು ಇವತ್ತು ಬಿಜೆಪಿ ಶಾಸಕರವರು ಕ್ಷೇತ್ರದಲ್ಲಿ ಐವನ್ ಸರ್ ಒಂದು ಪ್ರಶ್ನೆ ಕೇಳ್ತೀನಿ ತಗೊಳ್ಳಿ ನೀವು. ನಾಚಿಕೆ ಆಗಿದೆ. ಐವನ್ ಸರ್ ಅವರಿಗೆ ಇವತ್ತು ಜನರಿಗೆ ತಗೊಳ್ಳಿ ನೀವು. ನಮ್ಮಿಂದ ಏನು ಇಲ್ಲಲ್ಲ ಅಂತ ಆಗಿದೆ. ಮಧ್ಯವರ್ತಿಗಳ ಪ್ರವೇಶ ಇಲ್ಲ. ನೇರವಾಗಿ ರಾಜ್ಯದ ಸಂಪತ್ತು ಒಂದೇ ಒಂದು ಯಾರಿಗೆ ಪ್ರಶ್ನೆ ತಗೊಳ್ಳಿ ಸಿಗಬೇಕು ನೀವು. ಅವರಿಗೆ ಕೊಟ್ಟಿದ್ದೇವೆ. ಐವನ್ ಸರ್ ಒಂದು ಪ್ರಶ್ನೆ ತಗೊಳ್ಳಿ. ಒಂದು ಪ್ರಶ್ನೆ ಕೇಳಿ. ಒಂದು ಪ್ರಶ್ನೆ. ಜೆಡಿಎಸ್ ಶಾಸಕರು ಇರುವ ಕಡೆ ಸರ್ಕಾರ ಏನು ಕೊಡೋದಿಲ್ಲ, ಅಲ್ಲಿ ಜನರನ್ನ ಸರ್ಕಾರ ಅವಮಾನಿಸುತ್ತಾ, ಅಲ್ಲಿ ಜನರನ್ನ ನಿಮ್ಗೇನು ಕೊಡಲ್ಲ ಚಿಪ್ಪು ಅನ್ನುತ್ತಾ ಸರ್ಕಾರ? ಅದನ್ನು ಹೇಳಲೇ 25 ಕೋಟಿ ಕೊಟ್ಟಿದ್ದೇವೆ, ಮುಂದೆಯೂ ಕೊಡ್ತೇವೆ ಅಂತ ಹೇಳಿದ್ದೇವೆ. ಐವನ್ ಸರ್ ಒಂದೇ ಸೆಕೆಂಡ್ ಒಂದು ಪ್ರಶ್ನೆ ನಿಮ್ಗೆ ಕೇಳ್ತೀನಿ, ಇದಕ್ಕೆ ಆನ್ಸರ್ ಕೊಟ್ಬಿಡಿ. ಜನರ ಪರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಕೊಡಿ. ಐವನ್ ಸರ್ ದಯವಿಟ್ಟು ಕೇಳಿಸ್ಕೊಳ್ಳಿ ಸರ್. ಐವನ್ ಸರ್ ನೀವು ಕಾಂಗ್ರೆಸ್ ಅವ್ರು ಏನು ಮಾಡಿಲ್ಲ ಕೇಳಿಸ್ಕೊಳ್ಳಿ ಸರ್ ದಯವಿಟ್ಟು. ಐವನ್ ಸರ್, ಐವನ್ ಸರ್ ಕಳೆದ 2.5 ವರ್ಷದಿಂದ ಏನ್ ಅಭಿವೃದ್ಧಿ ಮಾಡಿದ್ರೆ ಹೇಳಿ ಸರ್. ಆಯ್ತು, ಟಾಪಿಕ್ ಡೈವರ್ಟ್ ಮಾಡ್ಕೊಂಡು ನಿನ್ನ ಇದಕ್ಕೆ ನಾವು ಚರ್ಚೆ ಕೊಡ್ಬೇಕಾ? ಕಳೆದ 2.5 ವರ್ಷದಿಂದ ಅಭಿವೃದ್ಧಿ ಏನಾದ್ರು ಮಾಡಿದ್ರೆ ಒಂದು ತೋರಿಸಿ ಸರ್, ಒಂದು ತೋರಿಸಿ. ಸುಮ್ಮನೆ ಬಾಯಿ ಮಾತಾಡ್ಕೊಂಡು ಕೂತಿದ್ರೆ ನಿಮ್ ಶಾಸಕರು ಅಂತ ಕರೆಯಕ್ಕಾಗತ್ತಾ? ನೋಡಿ ಏನ್ ಮಾತಾಡ್ತಿದ್ದಾರೆ ಇವರು. 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ. ಈಗ ನಮ್ಮ ಗ್ಯಾರಂಟಿ ಕಳ್ಳತನ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದ್ದೀರಿ. ನಿಮ್ಗೆ ರಾಮಮೂರ್ತಿ ಅವ್ರ ಪ್ರಶ್ನೆ ಕೇಳ್ತಾರೆ, ಮಾತುಗೆ ಕೇಳಿ, ಮಾತಾಡಬೇಕು ಅಂತ ಮಾತಾಡೋದಲ್ಲ. ಇವತ್ತು ಅಂಕಿ ಕೇಳಿ 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 ಐವನ್ ಡಿಸೋರ್ ಮೇಲೆ ಭಾಳ ಗೌರವ ಇದೆ. ನಾವು ಕೇಳ್ತಾ ಇರೋದು ಒಂದೇ ಕೇಳಿ. ತಾವೇನೋ ಹೇಳಿದ್ರಿ ಬಿಜೆಪಿ ಮೇಲೆ. ಬಿಜೆಪಿ ಸರ್ಕಾರ ಇದ್ದಾಗ ಅಂಕಿ ಅಂಶಗಳು ತಗೊಳ್ಳಿ. ಯಾವ ಶಾಸಕರಿಗೆ ನೀವು ಬೈರ್ತಿ ಬಸವರಾಜ್ ಇವ್ರಿ ಬೈಸೂರಾಜ ಇದ್ದಾಗ ಸುಮಾರು ಅವ್ರ ಲೆಕ್ಕ ತಗೊಳ್ಳಿ, ಸುಮಾರು 500 ರಿಂದ 600 ಕೋಟಿ ರೂಪಾಯಿ ತೊಗೊಂಡೋಗಿದ್ದಾರೆ. ಅವರು ಶಾಸಕರಾಗಿದ್ದಾಗ ನಮ್ಮ ಸರ್ಕಾರ ಕೊಟ್ಟಿದೆ. ಹಿಂದೆ ಯಡಿಯೂರಪ್ಪನವ್ರು ಇರ್ಬೋದು, ಬಸವರಾಜ ಬೊಮ್ಮಾಯಿ ಅವರು ಇರ್ಬೋದು. ಬಸವರಾಜ್ ಅವರು ನಿಮ್ಮಲ್ಲಿ ಮಂತ್ರಿ ಬೈರ್ತಿಯಲ್ಲ, ನಿಮ್ಮ ಯಾರು ಸುರೇಶ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೇಳಿ. ಸುರೇಶ್ ಅವರಿಗೆ ಚೆಂಬು ಕೊಟ್ಟದ್ದು ಆಯ್ತು ತೆಗಳಿ, ಇವಾಗ ತಗೊಳ್ಳಿ ಸ್ವಾಮಿ. 25 ರೂಪಾಯಿ ಟಿವಿನಲ್ಲಿ ಓಪನ್ ಆಗಿ ಹೇಳ್ತೀನಲ್ಲ, ಓಪನ್ ಚಾಲೆಂಜು. ನಾವು ಯಡಿಯೂರಪ್ಪನವರಾಗಿರ್ಬೋದು, ಬೊಮ್ಮಾಯಿ ಅವರಾಗಿರ್ಬೋದು, ಜಗದೀಶ್ ಶೆಟ್ಟರ್ ಇದ್ದಾಗ ಅಂಕಿಅಂಶಗಳು ತೊಗೊಳ್ಳಿ. ನಾವು ಹೇಳ್ತಾರೆ ಎಕ್ಸಸ್ ಇದ್ದಿದ್ದು ತೊಗೊಂಡಿದೆ ಹೊರತು ಕ್ಷೇತ್ರದ ಅನುದಾನಕ್ಕೆ, ಪಾರ್ಕ್ಗಳ ಡೆವಲಪ್ಮೆಂಟ್ಗೆ, ರಸ್ತೆಗಳ ಡೆವಲಪ್ಮೆಂಟ್ಗೆ ಪ್ರತಿಯೊಂದು ಕೂಡ BJP ಹಣವನ್ನು ಕೊಟ್ಟಿದೆ. ಒಂದು ಪಾರ್ಟ್ ಬಿಡಿ, ನಾವು ಸರಿ ಇಲ್ಲ ಆದ್ಮೇಲೆ ನೀವು ಸರಿ ಆಗಿರ್ಬೇಕಲ್ಲ. ದೇಶದ ರಾಜಕಾರಣ ನೋಡ್ರಿ, ದೇಶದ ರಾಜಕಾರಣ ಬಿಟ್ಟು ಮಾತಾಡಬೇಕು ಅಂದ್ರೆ ನಾವು ಹೇಳ್ತಾ ಇರೋದು ಕಾಂಗ್ರೆಸ್ ಅವರು ನೋಡಿ ಸರ್. ಇವಾಗ ನೀವು ಕೂಡ ಅದೇ ಮಾಡಿ, ಮೇಲ್ಪಂಕ್ತಿ ಹಾಕಿದ್ದು ನೀವು ಅದೇ ಮಾಡ್ತೀರಾ, ನೀವು ಅದನ್ನು ತೋರಿಸಿಕೊಟ್ಟಿರಿ ಅಂತ ಹೇಳಿದ್ದು ನಾನು. ನಾವು ಮಾಡ್ತೀವಿ ಅಂತ ನೀವು ಅದೇ ಮಾಡೋದು ಏನ್ ಡಿಫ್ರೆನ್ಸ್? ನೀವು ಅದನ್ನು ತೋರಿಸಿಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ನೀವ್ಯಾಕೆ ಹೇಳಿದ್ರಿ ಬ್ರಾಂಡ್ ಬೆಂಗಳೂರು ಮಾಡಬೇಕು, ಬೆಂಗಳೂರು ಮಾಡಬೇಕು ಆರೋಪ ಬಂದಾಗ ನಾವು ಮಾತಾಡ್ತೀವಿ. ಸರ್ವ ನಿಮಿಷ ಐವನ್ ಡಿಸೋಜ್ ಅವರೇ, ಬಹಳ ಪ್ರಾಮಾಣಿಕವಾದ ಒಂದು ಪ್ರಶ್ನೆ, ಜನರಿಂದ ಬರ್ತಾ ಇರುವಂತಹ ಪ್ರಶ್ನೆ. ಅಲ್ಲಿ JDSಗೆ ವೋಟ್ ಹಾಕ್ದವ್ರು ಗೆಲ್ಲೋ ಅಷ್ಟು ವೋಟ್ ಎಷ್ಟು ಬೇಕೋ ಅಷ್ಟು ಹಾಕಿದವರು, ಉಳಿದವ್ರು ಎಲ್ಲರೂ ಕಾಂಗ್ರೆಸ್ಗೆ ವೋಟ್ ಹಾಕಿರ್ಬೋದಲ್ವಾ ಆ ಕ್ಷೇತ್ರದಲ್ಲಿ, ಅಥವಾ BJPಗೂ ವೋಟ್ ಹಾಕಿರ್ಬೋದು, ಅಥವಾ ವೋಟೇ ಮಾಡದೇ ಇರ್ಬೋದು. ಹಾಗಾದ್ರೆ ಅವರಿಗೆಲ್ಲ ದುಡ್ಡು ಕೊಡೋದಿಲ್ವಾ ನೀವು? ಅವ್ರ ಕ್ಷೇತ್ರದ ಅಭಿವೃದ್ಧಿ ಆಗೋದು ಬೇಡವಾ? ಅದು ಹೆಂಗೆ ಸರ್ ನೀವು ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಅಂತ ಹೇಳಿ ಪಕ್ಷಗಳ ಆಧಾರದ ಮೇಲೆ ಹೆಂಗ್ ದುಡ್ಡು ಹಂಚ್ತೀರಿ? ದುಡ್ಡು ಹಂಚಬೇಕಾಗಿರೋದು ನೀಡ್ ಬೇಸ್ಡ್, ನೆಸೆಸಿಟಿ ಬೇಸ್ಡ್, ಡೆವಲಪ್ಮೆಂಟಲ್ ಬೇಸ್ಡ್ ಆಗ್ಬೇಕಾಗಿತ್ತಲ್ವಾ? ಮೇಡಮ್, ನೀವು ಹೇಳುವ ಪ್ರಶ್ನೆನೇ ನಾವು ಮಾಡಿರ್ತಕ್ಕಂಥದ್ದು. ರಾಜ್ಯದ ಮುಖ್ಯಮಂತ್ರಿಗಳು ಬಜೆಟ್ ನಲ್ಲಿ 8,000 ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟು 224 ಕ್ಷೇತ್ರಗಳಿಗೂ 224 ಕ್ಷೇತ್ರಗಳಿಗೂ ಕೊಡ್ತೇವೆ. ಎಲ್ಲಾ ಶಾಸಕರಿಗೂ ಒಂದೇ ಇರಬೇಕು. ಕಾಂಗ್ರೆಸ್ ಶಾಸಕರಿಗೆ ಜಾಸ್ತಿ ಕೊಡೋದು, BJP ಶಾಸಕ ಕಡಿಮೆ ಕೊಡೋದಲ್ಲ. ಒಬ್ಬ ಮುಖ್ಯಮಂತ್ರಿ ಕಾಂಗ್ರೆಸ್ ಮುಖ್ಯಮಂತ್ರಿ, BJP ಮುಖ್ಯಮಂತ್ರಿ ಅಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ ಅವ್ರಿಗೆ ಎಲ್ಲರೂ ಒಂದೇ. ಕಾಂಗ್ರೆಸ್ ಮುಖ್ಯಮಂತ್ರಿ, BJP ಮುಖ್ಯಮಂತ್ರಿ ಅಲ್ಲ, ಸಮಾನಾಂತರ ಹಂಚಬೇಕು. 224 ಕ್ಷೇತ್ರಗಳಿಗೂ ನಮ್ ಜೊತೆ ಗಣೇಶ್ ನಾಯಕ್ ಅಂತ, ಆಲ್ರೈಟ್ ಐವನ್ ಡಿಸೋಜ್ ಅವರೇ ಮತ್ತೆ ಬರ್ತೀನಿ. ನಮ್ ಜೊತೆ ಗಣೇಶ್ ನಾಯಕ್ ಅಂತ ಬೆಂಗಳೂರಿನಿಂದ ಕಾಲರ್ ಕರೆ ಮಾಡ್ತಾರೆ. ನಮಸ್ಕಾರ ಗಣೇಶ್ ನಾಯಕ್ ಅವರೇ.
ಹಾ ನಮಸ್ಕಾರ ಮೇಡಮ್. ನಂದು ಒಂದು ಕ್ವಶನ್ ಐವನ್ ಡಿಸೋಜ ಅವರಿಗೆ. ಹೇಳಿ. ಇವಾಗ ನಮ್ಮ ಕರ್ನಾಟಕ ಇವಾಗ ದಿಲ್ಲಿಯಿಂದ GST ದುಡ್ಡು ಬಂದಿಲ್ಲ ಅಂತ ಇವರೆಲ್ಲ ಬಾಯಿ ಬಿಟ್ಕೊಂಡು ದಿಲ್ಲಿಗೆ ಹೋದ್ರು. ಇಲ್ಲಿ ನಮ್ಮ ಶಾಸಕರು ಯಾವುದೇ ಪಾರ್ಟಿಯಿಂದ ಇಲೆಕ್ಟ್ ಆಗ್ಲಿ, ಇವರು ತಾರತಮ್ಯ ಏನಕ್ಕೆ ಮಾಡ್ಬೇಕು? ಒಬ್ಬರಿಗೆ 50 ಕೋಟಿ ಕೊಡ್ತಾರೆ, ಇನ್ನೊಬ್ಬರಿಗೆ 25 ಕೋಟಿ ಕೊಡ್ತಾರೆ. ಇವಾಗ ನಮ್ಗೆ ಒಂದು ಬಹಳ ಇದು ಬರ್ಲಿಕ್ಕೆ ಶುರು ಆಗಿದೆ. ಈ ನಮ್ಮ ಬೃಹತ್ ಬೆಂಗಳೂರನ್ನ BBMP 5 ಡಿವಿಷನ್ ಆಗಿ ಮಾಡ್ತಾರೆ. ಸಪೋಸ್ ನಮ್ಮ ಕಾರ್ಪೊರೇಟ್ರು JDS BJP ಇಲೆಕ್ಟ್ ಆಯ್ತು, ರೋಡ್ಗಳೆಲ್ಲ ಅಧ್ವಾನ ಆಗ್ಬಿಟ್ಟು ಯಾರಿಂದ ದುಡ್ಡು ತಂದು ಇಂಪ್ರೂವ್ಮೆಂಟ್ ಮಾಡೋದು? ಇವ್ರು ಈ ತರ ಕಾರ್ಯಕ್ರಮಗಳನ್ನ ಏನಕ್ಕೆ ಮಾಡಬೇಕು? ನೀವು ಬಿಜೆಪಿ ಹೋಗ್ರಿ ಕೊಡಲ್ಲ, ನೀವು JDS ಹೋಗ್ರಿ ಕೊಡಲ್ಲ ಅಂತಾರಲ್ಲ, ಯಾಕೆ ಅಂತ ಅಲ್ವಾ ನಿಮ್ ಪ್ರಶ್ನೆ? ಅಲ್ಲ, ರೋಡಿಗೆ ರಿಪೇರಿ ಮಾಡೋರು ಯಾರು? ಮತ್ತೆ ಅವರಿಗೆ ಉತ್ತರ ಕೊಡಬೇಕು ನಾನು. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು 8,000 ಕೋಟಿ ರೂಪಾಯಿಗಳನ್ನು ಇಟ್ಟು 224 ಕ್ಷೇತ್ರಗಳಿಗೂ ಸಮಾನವಾಗಿ ಹಂಚಿದ್ದೇವೆ. ತಾರತಮ್ಯ ಮಾಡುವ ಪ್ರಶ್ನೆ ಇಲ್ಲ. 8,000 ಕೋಟಿ ಗಣೇಶ್ ನಾಯಕ್ ಅವ್ರು ಕೇಳಿರೋದಕ್ಕೆ ಐವನ್ ಡಿಸೋಜ ಅವರೇ ನೀವು ದಯವಿಟ್ಟು ದಯಮಾಡಿ ಅಲ್ಲಿ ನಮ್ಮ ರೋಡ್ಗಳಲ್ಲಿ ಹೊಂಡಗಳು ಕಾಣ್ತವೆ, ರೋಡ್ಗಳೇ ಕಾಣಲ್ಲ. ಎಲ್ಲಿ ರಿಪೇರ್ ಮಾಡೋದು? ನಮ್ಮ ಎಲ್ಲಾ ಕ್ಷೇತ್ರದಲ್ಲಿ ಮಳೆ ಬಂದಾಗ ಎಲ್ಲ ರೋಡ್ಗಳು ಹಾಳಾಗುವುದು ಸಾಮಾನ್ಯ. ಇದು ಬಿಜೆಪಿ ಕಾಲದಲ್ಲಿ ಜಾಸ್ತಿ ಇತ್ತು, ಇವತ್ತು ಸ್ವಲ್ಪ ಕಡಿಮೆ ಆಗಿದೆ. ನಾವು ಗುಂಡಿ ಮುಚ್ಚುವಂತ ಎಲ್ಲಾ ಕಾರ್ಯಕ್ರಮ ಮಾಡ್ತೀವಿ. ಐವನ್ ಡಿಸೋಜ ಅವರೇ, ಅಷ್ಟೆಲ್ಲ ನೀವು ಪಾಪ ಅವಾಗಿಂದ ಹೇಳ್ತಾ ಇದ್ದೀರಾ ಕಾಂಗ್ರೆಸ್ ಯೋಜನೆಗಳು ಅದು ಇದು ಅಂತ. ನಾನು ಕೇಳ್ತಾ ಇರೋ ಪ್ರಶ್ನೆ, ಆಯ್ತು ಅದೆಲ್ಲ ಮಾಡಿದಿರಾ, ಬಜೆಟ್ ಅಲ್ಲಿ ಇಂತಿಷ್ಟು ಕೋಟಿ ನೀವು ಮೀಸಲಿಟ್ಟಿದ್ದೀರಾ, ಎಲ್ಲ ಸರಿ. ಈಗ ಈ ಅನೌನ್ಸ್ಮೆಂಟ್ ಇದೆಯಲ್ಲ, ಇದು ಸರಿಯಾದ ಮಾದರಿಯೇ? ನೀವು ಒಳ್ಳೆ ಮಾದರಿ ಹಾಕೊಡ್ತಾ ಇದ್ದೀರಾ ಮುಂದೆ ಬರೋರಿಗೆ. ಮುಂದೆ ಬರೋರು ಬಿಜೆಪಿ ಅವರು ಬಂದ್ರೆ ನಮ್ಮ ಶಾಸಕರಿಗೆ 500 ಕೋಟಿ, ನಮ್ಮ ಶಾಸಕರಿಗೆ 100 ಕೋಟಿ, ಕಾಂಗ್ರೆಸ್ ಶಾಸಕರಿಗೆ 10 ಕೋಟಿ ಅಂತ ಮಾಡ್ಲಿ ಅಂತ ಹಿಂಗೊಂದು ಮಾದರಿ ಹಾಕೊಡ್ತಾ ಇದ್ದೀರಾ ನೀವು. ಏನ್ ರಾಜಕಾರಣದಲ್ಲಿ ಏನು ಮಾದರಿ ಹಾಕೊಡ್ತಾ ಇದ್ದೀರಾ? ಮೇಡಮ್ ನೀವು ನನಗೆ ಅವಕಾಶ ಕೊಡಬೇಕು. ನಾವು ಎಂದೂ ಬಿಜೆಪಿ ಅವರಿಗೆ 25, ಕಾಂಗ್ರೆಸ್ನವರಿಗೆ 50 ಅಂತ ಮಾಡಿಲ್ಲ. ಇದು ಕೆಲವು ಕ್ಷೇತ್ರಗಳಲ್ಲಿ ಆದ್ಯತೆ ಮೇರೆ ಎಲ್ಲಿ ಅವಶ್ಯಕತೆ, ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ತರದ ಸಮಸ್ಯೆಗಳಿರ್ತವೆ. ಆದ್ಯತೆ ಮೇರೆಯಲ್ಲಿ ಕೆಲವು ಕ್ಷೇತ್ರಗಳಿಗೆ ಜಾಸ್ತಿ, ಕೆಲವು ಕ್ಷೇತ್ರಗಳಿಗೆ ಕಡಿಮೆ ಇರಬಹುದು, ಅಲ್ಲಿಯ ಸಂಪನ್ಮೂಲಗಳ ಬಗ್ಗೆ ಇರಬಹುದು. ಹೊರತು ನಾವು 224 ಕ್ಷೇತ್ರಕ್ಕೂ ಸಮಾನವಾಗಿ ಹಂಚುತ್ತೇವೆ ಅಂತ ಹೇಳುವಂತದ್ದು ಮುಖ್ಯಮಂತ್ರಿ ಹೇಳಿದ್ದಾರೆ. ಅಧಿವೇಶನದಲ್ಲಿ ನಾವು ಚರ್ಚೆ ಮಾಡೋಣ. ಬೆಂಗಳೂರಿನಿಂದ ಛಲಪತಿ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಛಲಪತಿ ಅವರೇ, ಮಾತನಾಡಿ. ಹಲೋ, ಹೇಳಿ ಛಲಪತಿ ಅವರೇ. ಮೇಡಮ್, ನಮ್ಮ ಐವನ್ ಡಿಸೋಜ ಅವ್ರಿಗೆ ಇದು ಹೇಳಿ. ಹಲೋ ಸರ್, ಐವನ್ ಡಿಸೋಜ ಅವರೇ, ನೀವು ಪ್ರಶ್ನೆ ಹೇಳಿ. ಸರ್, ಇವಾಗ ಗ್ಯಾರಂಟಿ ಅಂತ ನಿಮ್ಬೇನ್ ನೀವೇ ತಟ್ಕೊಂತ ಇದೀರಲ್ಲ. ಹಲೋ, ಹೇಳಿ, ನೀವು ಪ್ರಶ್ನೆ ಕೇಳ್ತಾ ಹೋಗಿ. ಕೇಳ್ತಾರೆ ಹೇಳಿ. ನಿಮ್ಮ ಬೆನ್ನು ನೀವೇ ತಟ್ಕೊಂತ ಇದೀರಲ್ಲ, ನಿಮ್ಗೆ ಹಳ್ಳಿ ಕಡೆ ಬಂದು ನೋಡಿ ಸರ್, ಸರ್ಕಾರಿ ಹಾಸ್ಪಿಟಲ್ ನೋಡಿ ಸರ್, ಶಾಲೆಗಳು ನೋಡಿ ಸರ್, ರಸ್ತೆಗಳು ನೋಡಿ ಸರ್. ಇವತ್ತು ಆಟೋ ಡ್ರೈವರ್ಗಳು ಥೂಚಿ ಅಂತ ಇದಾರೆ ಸರ್ ನಿಮ್ಮ ಸರ್ಕಾರ. ಸರ್, ನಿಮ್ಮಿಂದ ಗ್ಯಾರಂಟಿ ಬಸ್ಗಳು ಫ್ರೀ ಕೊಟ್ಬಿಟ್ಟು ಏನ್ ಸರ್ ಮಾಡ್ತಾ ಇದ್ದೀರಾ ನೀವು? ನಿಮ್ಗೇನ್ ಮಾಲ ಇದೀಯಾ ಹೋದ್ರೆ ಹೋಗ್ಲಿ? ಗ್ಯಾರಂಟಿ ಉತ್ತರ ಕೊಡಕ್ಕಿಂತ ಮುಂಚೆ ಇನ್ನೊಂದು ಕಾಲರ್ ಇದ್ದಾರೆ. ಥ್ಯಾಂಕ್ ಯು ಛಲಪತಿ ಅವರ. ಬಿಜೆಪಿ ಅವರು ಗ್ಯಾರಂಟಿಯನ್ನು ಅಲ್ಲಿ ಮಧ್ಯಪ್ರದೇಶದಲ್ಲಿ ಕೊಡ್ತಾ ಇದಾರಲ್ಲ, ಬಿಜೆಪಿ ಅವರು ಬಿಹಾರದಲ್ಲಿ ಗ್ಯಾರಂಟಿ ಕೊಡ್ತಾ ಇದಾರಲ್ಲ, ಪ್ರಶ್ನೆ ಕೇಳ್ತಾ ಇಲ್ಲ. ಮಧ್ಯಪ್ರದೇಶದಲ್ಲಿ ನಿಮಗೆ ಪ್ರಶ್ನೆ ಕೇಳ್ತಾ ಇಲ್ಲ. ಐವನ್ ಡಿಸೋಜ ಅವರೇ, ಕರ್ನಾಟಕದವರಿಗೆ ಉತ್ತರ ಕೊಡಿ ಸರ್. ಬಿಹಾರದಲ್ಲಿ ಕೊಡ್ತಾರಲ್ಲ, ಕರ್ನಾಟಕದವರಿಗೆ ಉತ್ತರ ಕೊಡಿ. ಗ್ಯಾರಂಟಿ ಕೊಟ್ಟಿದ್ದಾರೆ ಕೇಳಿ. ಸರ್, ಮಧ್ಯಪ್ರದೇಶ ಸುದ್ದಿಗೆ ಯಾಕೆ ಹೋಗ್ತೀರಾ? ಗ್ಯಾರಂಟಿ ಕೊಟ್ಟದ್ದು ಶಬಾಸ್ ಅಂತ ಹೇಳಿದವರಲ್ಲಿ ಬಿಜೆಪಿ ಪ್ರಥಮ. ಸರ್, ಒಂದ್ ನಿಮಿಷ, ಇನ್ನೊಂದು ಚಿಕ್ಕಮಗಳೂರಿಂದ ಕಾಲ್ ಮಾಡಿದ್ದಾರೆ. ಆಲ್ರೈಟ್, ನಾವು ಮಧ್ಯಪ್ರದೇಶ, ಬಿಹಾರ, ರಾಜಸ್ಥಾನದ ಬಗ್ಗೆ ಮಾತಾಡ್ತಾ ಇಲ್ಲ. ಕರ್ನಾಟಕದ ಜನ ಕರ್ನಾಟಕದ ಶಾಸಕರುಗಳನ್ನ, ಕರ್ನಾಟಕದ ಕಾಂಗ್ರೆಸ್ ಪಕ್ಷವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಕಾಂಗ್ರೆಸ್ ಬಿಜೆಪಿ ಅನ್ನೋ ಆಧಾರದ ಮೇಲೆ ಫಂಡ್ ಕೊಡ್ತಾ ಇದ್ದಾರೆ ಅಂತ. ರೈಟ್, ಅರುಣ್ ಅಂತ ಚಿಕ್ಕಮಗಳೂರಿಂದ. ಅರುಣ್ ಅವ್ರಿಗೆ ನಮಸ್ಕಾರ. ನಮಸ್ತೆ. ನಿಮ್ ಶಾಸಕರು ಯಾವ ಪಕ್ಷದವರು? ನೋಡಿ, ನಾವು ಈಗ ಪ್ರಶ್ನೆ ಕೇಳ್ಕೋಬೇಕು. ಕಾಂಗ್ರೆಸ್ ಪಕ್ಷದವರು ಮೇಡಮ್. ನಮ್ ಶಾಸಕರು ಹಂಗಾರೆ ನಿಮ್ಗೆ 50 ಕೋಟಿ ಬರುತ್ತೆ. ಪ್ರಶ್ನೆ ಬಿಡ್ತಲ್ಲ ಮೇಡಮ್ ನಮಗೆ. 50 ಕೋಟಿ ಕೊಟ್ರೆ ಮೇಡಮ್, ಅವ್ರು ನಮ್ಮ ಕಾಂಗ್ರೆಸ್ ಶಾಸಕರಾಗ್ಲಿ ಏನ್ ಕೆಲಸ ಮಾಡ್ತಾರೆ? 50 ಕೋಟಿಗೆ 50 ಕೋಟಿನ ಏನ್ ಕೆಲಸ ಮಾಡಕ್ಕಾಗತ್ತೆ ಮೇಡಮ್? ಅವರು ಇಲ್ಲಿವರೆಗೂ ಎರಡು ವರ್ಷ ಆತಲ್ಲ, ಒಂದ್ ಕೆಲಸ ಆಗಿಲ್ಲಪ್ಪ. ಇನ್ನೊಂದು ಓಕೆ. ಆಮೇಲೆ ಇವರು ನಮ್ಗೆ ಗೊತ್ತಿಲ್ಲಪ್ಪ, ನಿಮಗೆ ಗೊತ್ತಿರ್ಬೋದು. ಏನ್ ಮಾಡ್ತಾರೆ? ದುಡ್ಡು ಏನ್ ಮಾಡ್ತಾರೆ ಮೇಡಮ್? ಕೆಲಸ ಮಾಡ್ತಾರೆ. ಈಗ 50 ಕೋಟಿ ಕೊಟ್ಟಿದ್ರೆ ಇಲ್ಲಿವರೆಗೂ ಏನು ಮಾಡೇ ಇಲ್ಲ ಮೇಡಮ್ ಕೆಲಸ. ಅನುದಾನದಲ್ಲಿ ಕೆಲಸ ಮಾಡೋದು ಅವರು. ಈಗ ಎಲ್ಲ ಫ್ರೀ ಬಗ್ಗೆ ಕೊಡ್ತಾರೆ, ಏನ್ ಕೊಡ್ಬೇಕಾಯ್ತು ಫ್ರೀ ಬಗ್ಗೆ? ಅವರು ದುಡ್ಡು ಕೊಟ್ಟಿದ್ರೆ ಕೆಲಸ ಆಗಿರೋದು ಅಂತ.
ಅದನ್ನೇ ಅನುದಾನ ಕೊಟ್ಟಿದ್ರು, ರಸ್ತೆ ಆಗೋದು, ಚರಂಡಿ, ಇನ್ನೊಂದು ಮತ್ತೊಂದು ಕೆಲಸ ಮಾಡ್ಬೋದಾಯ್ತು. ಇವರು ಫ್ರೀ ಭಾಗ್ಯದಿಂದ ಏನು ಎಲ್ಲಾ ವೇಸ್ಟ್ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದು. ಓಕೆ, ಥ್ಯಾಂಕ್ ಯು. ಬೆಂಗಳೂರಿನಿಂದ ವೆಂಕಟೇಶ್ ಕುಲಕರ್ಣಿ ಅಂತ ಇನ್ನೊಬ್ರು ಕರೆ ಮಾಡಿದ್ದಾರೆ. ಕ್ವಿಕ್ ಆಗಿ ಅವ್ರ ಒಪಿನಿಯನ್ ತಗೊಂಡ್ಬಿಡ್ತೀನಿ. ಎಸ್ ವೆಂಕಟೇಶ್ ಕುಲಕರ್ಣಿ ಅವರು ನಮಸ್ಕಾರ, ಹೇಳಿ. ನಮಸ್ಕಾರ ಮೇಡಮ್. ಇವರು ಎಲ್ಲ ಗ್ಯಾರಂಟಿ ಸ್ಕೀಮ್ ಎಲ್ಲ ಕೊಡ್ತಾ ಇದ್ದಾರೆ. ಪ್ರಾಬ್ಲಮ್ ಏನಂದ್ರೆ BBMP ಸ್ಕೂಲಲ್ಲಿ ವಿದ್ಯಾರ್ಥಿಗಳಿಗೆ ಡ್ರೆಸ್ ಕೊಡ್ಲಿಕ್ಕೆ ದುಡ್ಡಿಲ್ಲ ಮೇಡಮ್. ಅವ್ರಿಗೆ ಡ್ರೆಸ್ ಕೊಡ್ತಾ ಇಲ್ಲ ಅವ್ರಿಗೆ. ಓಕೆ, ಕೇಳಿ ಅವ್ರಿಗೆ ಏನ್ ಮಾಡ್ತಿದಾರಂತ. ಕೊಟ್ಟಿಲ್ಲ ಇನ್ನು ಅಂತ. ಇನ್ನು ಡ್ರೆಸ್ ಕೊಟ್ಟಿಲ್ಲ ಮೇಡಮ್. 2 ತಿಂಗಳಾಯ್ತು ಹುಡುಗರಿಗೆ ಡ್ರೆಸ್ ಕೊಟ್ಟಿಲ್ಲ. ಎಲ್ಲದಕ್ಕೂ ಬಿಜೆಪಿ ಕಣ್ಣಿನಲ್ಲಿ ಹಳದಿ ಇದೆ. ಕೇಳ್ತಾ ಇರೋದು ಬಿಜೆಪಿ ಅವರಿಗೆ ಜನರಿಗೆ ಕೊಡೋದು ಕೇಳಿ, ಬೇಡ, ಕೇಳಿ. ಪಾಪದವರಿಗೆ ಕೊಡೋದು ಬೇಡ, ಅಯ್ಯೋ, ಅವಕಾಶ ಇದ್ದವರಿಗೆ ಕೊಡೋದು ಬೇಡ. ಬಿಜೆಪಿ ಶಾಸಕರಿಗೆ ಕೊಡಬೇಕು, ಬಿಜೆಪಿ ಕಾರ್ಯಕರ್ತರಿಗೆ ಕೊಡಬೇಕು. ಅವ್ರು ಹೇಳ್ತಾ ಇದ್ದಾರೆ ನಮ್ಮನ್ನ ಅಧಿಕಾರದ ಕೂರ್ತಿದೀವಿ, ನಿಮ್ಮನ್ನ ಅಧಿಕಾರದ ಕೂರ್ತಿದೀವಿ, ನೀವೇನ್ ಮಾಡ್ತೀರಾ ಅಂತ. ಬಡವರಿಗೆ ಅಕ್ಕಿ ಕೊಡುದು ಸಹಿಸುವುದಿಲ್ಲ, ಬಿಜೆಪಿ ಸಹಿಸುವುದಿಲ್ಲ. ಮೊದಲ ಬಾರಿಗೆ ಅವರು ಏನು ಈ ದೇಶದಲ್ಲಿ ರಾಜ್ಯದಲ್ಲಿ 5 ವರ್ಷ ಆಡಳಿತ ಮಾಡಿ 136 ಕೊಟ್ಟಿದ್ದೀವಿ, ನೀವೇನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಬಿಜೆಪಿ ಇವರಿಗೆ ಏನಾಗ್ಬಿಟ್ಟಿದೆ, ಮಲ್ಕೊಂಡ್ರು ಬಿಜೆಪಿ, ಎದುರು ಬಿಜೆಪಿ, ಅವರಿಗೆ ಬೇಕಾಗಿರೋದು ಬಿಜೆಪಿ ನಿಮಗೆ ಸ್ವಂತಕ್ಕೆ ಮಾತ್ರ. ಮುಖ್ಯಮಂತ್ರಿಗಳು ಏನಾಗಿದೆ, ಎಲ್ಲಾ ನಾಯಕರು ಪ್ರಶ್ನೆ ಕೇಳಿರೋದು ನಿಮಗೆ. BBMP ಸ್ಕೂಲಲ್ಲಿ ಯೂನಿಫಾರ್ಮ್ ಕೊಡಕ್ ದುಡ್ಡಿಲ್ಲ, ಗ್ಯಾರಂಟಿ ಕೊಡ್ತೀರಿ ಅಂತ ಜನ ಕೇಳಿದ್ರೆ ಬಿಜೆಪಿ ಜಪ ಮಾಡ್ತಿರಲ್ಲ ಸರ್. ಬಿಜೆಪಿ ಜಪ ಬಿಟ್ಟರೆ ಬೇರೆ ಇಲ್ಲ. ಅವರು ಸುಳ್ಳು ಹೇಳ್ತಾರೆ, ಅವರನ್ನು ನೀವೇನ್ ಹಾಗಾಗಿ ಅವ್ರು ಸುಳ್ಳು ಹೇಳ್ತಾರೆ. ಯೂನಿಫಾರ್ಮ್ ಕೊಡ್ಲಿಕ್ಕೆ ಅಲ್ಲಿ ಶಾಸಕರ ಹತ್ರ ಕೇಳಿ, ಆ ಶಾಸಕರ ಹತ್ರ ಹೇಳ್ತಾರೆ. ಇವ್ರು ಮುಖ್ಯಮಂತ್ರಿ ಯಾರು ಇದ್ರೆ ದಯಮಾಡಿ ಶೂ ಕೊಡಕ್ಕೆ ಸಹಕಾರ ಕೊಡಿ, ಶೂ ಭಾಗ್ಯ ಕೊಡಕ್ ನಮ್ಗೆಲ್ಲ ಆಗ್ತಿಲ್ಲ ಅಂತ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಶಾಸಕರು ಅವರು ರಿಯಾಲಿಟಿ ಗೊತ್ತಿದೆ ಅವ್ರಿಗೆ. ಇಲ್ಲಿ ಮಾತಾಡ್ತೀವಿ ಸರ್. ಚಿಕ್ಕಮಂಗ್ಳೂರು ಒಬ್ರು ಕರೆ ಮಾಡಿದ್ರು, ಅವ್ರು ಒಂದು ಮಾತು ಹೇಳಿದ್ರು, 50 ಸರ್ ಕೇಳಿಸ್ಕೊಳ್ಳಿ ಸರ್, ಈಗ 4 ಜನ ದೂರವಾಣಿ ಕರೆನಲ್ಲಿ ನಿಮ್ನ ಪ್ರಶ್ನೆ ಕೇಳಿದ್ದಾರೆ, ಅದಕ್ಕೆ ಆನ್ಸರ್ ಮಾಡೋ ಅಷ್ಟು ಶಕ್ತಿ ನಿಮ್ಗೆ ಕಾಂಗ್ರೆಸ್ ಅವ್ರಿಗಿಲ್ಲ. ದಯವಿಟ್ಟು ಕೇಳಿಸ್ಕೊಳ್ಳೋ ಅಂತದ್ದು ಪೇಷನ್ಸ್ ಇರ್ಲಿ ಸರ್. ಐವನ್ ಸರ್, ನೀವು 138 ಶಾಸಕರನ್ನ ಇಟ್ಕೊಂಡು ಆ ದೊಡ್ಡ ಸಂಖ್ಯೆ ಇಟ್ಕೊಂಡು ಆ ರಾಜ್ಯದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಏನ್ ಮಾಡ್ಬೇಕು, ಅಭಿವೃದ್ಧಿ ಏನ್ ಮಾಡ್ಬೇಕು, ಕೈಗಾರಿಕೆ ಏನ್ ಮಾಡ್ಬೇಕು, ನೀರಾವರಿ ಯೋಜನೆ ಏನ್ ಮಾಡ್ಬೇಕು, ಏನು ಗೊತ್ತಿಲ್ಲ ನಿಮ್ಗೆ. ಐವನ್ ಸರ್ ಕೇಳಿಸ್ಕೊಳ್ಳಿ, ಈಗ ನಾನು ಹೇಳ್ತೀನಿ. ಕರೆ ಮಾಡಿದವ್ರು ಇಷ್ಟೊತ್ತು ಮಾತಾಡ್ತಿದ್ರಲ್ಲ, ಕರೆ ಮಾಡಿದವ್ರು ಇಷ್ಟೊತ್ತು ನಿಮ್ನ ಕೇಳ್ತಿದ್ರಲ್ಲ. ಬಸ್ ದರ ಏರಿಕೆ ಮಾಡಿದ್ದೀರಾ, ಹಾಲಿನ ದರ ಏರಿಕೆ ಮಾಡಿದ್ದೀರಾ, ನೀರಿನ ದರ ಏರಿಕೆ ಮಾಡಿದ್ದೀರಾ, ಒಂದು ಟ್ರಾನ್ಸ್ಫಾರ್ಮರ್ 25ರಿಂದ 2.5 ಲಕ್ಷ ಮಾಡಿದ್ದೀರಾ, ಮೀಟರ್ಗೆ 800 ರೂಪಾಯಿಂದ 10,000 ರೂಪಾಯಿ ಮಾಡಿದ್ದೀರಾ, ತೆರಿಗೆ ಎಷ್ಟು ಮಾಡಿದ್ದೀರಾ, ಒಬ್ಬ ಜನನ ಮರಣ ಪತ್ರಿಕೆ ಜಾಸ್ತಿ ಮಾಡಿದ್ದೀರಾ. ಇದೆಲ್ಲ ಜನರು ಕೇಳ್ತಿದ್ದಾರೆ ನಿಮ್ಗೆ. ಬರೀ ನಿಮ್ ಕಣ್ಣಿಗೆ ಕಾಮನ ಕಣ್ಣು ಕಾಣಲ್ಲ ಅಳತೆ ಬಿಜೆಪಿ ಅವರು ಜೆಡಿಎಸ್ ಏನ್ ಸರ್ ಬಡವರಾದ್ರೂ ಉದ್ಧಾರ ಆಗಲಿಲ್ಲ, ನೀವೇನು ಉದ್ಧಾರ ಮಾಡಿದಿರಿ ಜನರನ್ನ? ನೀವು ಜನರಿಗೆ ಏನು ಕೊಟ್ಟಿದ್ದೀರಿ? ಅಕ್ಕಿ ಕೊಡ್ತೀರಿ. ಅವರು ಹೇಳ್ತಾ ಇರೋದ್ರಲ್ಲಿ ಒಂದಷ್ಟು ಅಂಶಗಳಿದೆ. ಶಾಸಕರಿಗೆ 50 ತಾಲೂಕು ಅಭಿವೃದ್ಧಿ ಮಾಡ್ಲಿಕ್ಕೆ ಐವನ್ ಡಿಸೋಜ್ ಅವರು ಹೇಳ್ತಾ ಇರೋದ್ರಲ್ಲೂ ಕೂಡ ಒಂದಷ್ಟು ಅಂಶಗಳಿದ್ದಾವೆ. ನಾನು ಆ ಪ್ರಶ್ನೆಯನ್ನ ನೇರವಾಗಿ ಸಿಕೆರಾಮೂರ್ತಿ ಅವ್ರಿಗೆ ತಗೊಂಡೋಗ್ಬೇಕು. ಐವನ್ ಡಿಸೋಜ್ ಅವರು ಇವತ್ತವರು ಡಿಫೆಂಡ್ ಮಾಡ್ಕೊಳ್ತಾ ಇರ್ಬೋದು, ಆದ್ರೆ ಅಲ್ಲೊಂದಿಷ್ಟು ಅಂಶಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ಏನಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಕೂಡ ಅನುದಾನ ಕೊಟ್ಟಿಲ್ಲ. ನೀವು ಕೂಡ ಇದನ್ನೇ ಮಾಡಿದ್ದು. ನಿಮ್ಮ ಶಾಸಕರನ್ನ ಸಮಾಧಾನ ಮಾಡಕ್ಕೆ ಫಂಡ್ ಅನ್ನ, ಸರ್ಕಾರದ ಫಂಡ್ ಅನ್ನ ಬಳಸ್ಕೊಂಡ್ರಿ. ನೀವು ಏನು ಕೋರ್ಟಿಗೆ ಹೋಗಿದ್ದೇವೆ ನಾವು, ಹೇಳ್ತಾ ಇದ್ದಾರೆ. ಕೋರ್ಟಿಗೆ ಹೋಗಿದ್ದೇವೆ, ಕೋರ್ಟಿಗೆ ಹೋಗಿದ್ದೇವೆ, ಮುಖ್ಯವರೇ ತಾರತಮ್ಯ ಮಾಡಿದೀನಿ ಅಂತ ಕೋರ್ಟಿಗೆ ಹೋಗಿದ್ದೇವೆ, ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ನನ್ನ ಮಾತು ಕೇಳಿ, ಬರೀ ಅಪಾದನೆ ಮಾಡೋದು ಸರಿಯಲ್ಲ. ಆನ್ ರೆಕಾರ್ಡ್ ಕೇಳ್ರಿ. ನೀವು ಕೇಳಿ, ನೆಕ್ಸ್ಟ್ ಮೀಟಿಂಗ್ ನಲ್ಲಿ ಕೇಳಿ, ನೆಕ್ಸ್ಟ್ ಸಭೆಯಲ್ಲಿ ನೀವು ಬಂದು ಇಲ್ಲಿ ಕೂತ್ಕೊಳ್ಳಿ, ನಾವು ಅಂಕಿಅಂಶ ತಗೊಂಡ್ಬರ್ತೀವಿ. ಈ ಥರ 2 ವರ್ಷದಿಂದ ಎಲ್ಲ ರಸ್ತೆಗಳು ಕಿತ್ತೋಗಿದೆ. ನಮ್ಮಲ್ಲಿ ನಾವು ಕಿತ್ತೋಗಿರಲಿಲ್ಲ. ಕಿತ್ತೋದ ರಸ್ತೆಗಳಿಗೆ, ರಸ್ತೆಗಳಿಗೆ ಗುಂಡಿ ಭಾಗ್ಯ ಕೊಟ್ಟಿದ್ದೀರ ಹೊರತು ನೀವು. ನಾವು ಗುಂಡಿ ಮುಚ್ಚ ದುಡ್ಡು ಕೊಡಿ. ನೋಡಿ, ಕಳೆದ 2 ವರ್ಷದಲ್ಲಿ ರೋಡ್ ಆಕ್ಸಿಡೆಂಟ್ ಅಲ್ಲಿ 300 ಜನ ಸತ್ತಿರೋದು. ಕಳೆದ ನಿಮ್ಮ ಸರ್ಕಾರ ಬಂದಮೇಲೆ ರೋಡ್ ಆಕ್ಸಿಡೆಂಟ್ ಸತ್ತಿರೋದು 300 ಜನ. ಅಂಕಿಅಂಶ ಕೊಡ್ತೀನಿ ತಗೊಳ್ಳಿ. ಯಾರ ಸಾವಿಗೆ ನೇರ ಹೊಣೆ, ಎಷ್ಟು ಆಕ್ಸಿಡೆಂಟ್ಗಳಾಗಿದೆ,
ಇದ್ರ ಬಗ್ಗೆ ನೀವು ಹೇಳ್ಬೇಕು ಹೊರತು ನಮ್ಮ ಯುವತಿಗೆ ಗುಂಡಿ ಕೇಳಿ ನೋಡಿ ಮಾತಾಡಿಲ್ಲ ನೀವು ಮಾತಾಡಿಲ್ಲ ಕೇಳಿ ನೀವು ಮಾತಾಡಿ ನಾನು ಸೈಲೆಂಟ್ ಆಗಿರ್ತೇನೆ ನೀವು ಮಾತಾಡಿ ಮಾತಾಡ್ತೀವಿ ನಾವು ಕೇಳ್ತಾ ಇರೋದು ನಿಮ್ಮನ್ನ ನಾವು ದೂಷಣೆ ಮಾಡ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವೆಲ್ಲ ಶಾಸಕರು ಪಕ್ಷ ಭೇದ ಮರೆದು ನಾವು ಕೇಳಿದ್ದೀವಿ. ಕಾಂಗ್ರೆಸ್ ಶಾಸಕರು ನೇರ ಹೇಳಿದ್ದಾರೆ ಕೊಡಿ ಸರ್ ನಮಗೆ ಸಮಸ್ಯೆ ಆಗಿದೆ ಅಂತ. JDS ಶಾಸಕರು ನಾವು ಜಂಟಿಯಾಗಿ ಹೋಗಿ ಅಶೋಕ್ ಅವರ ಒಂದು ಮುಖಂಡತ್ವದಲ್ಲಿ ಲೆಟ್ರ್ ಕೊಟ್ಟಿದ್ದೀವಿ. ಸರ್ ದಯಮಾಡಿ ಗುಂಡಿಗಳಿದೆ, ಸಮಸ್ಯೆ ಇದೆ, ಟ್ರಾಫಿಕ್ ಜಾಮ್ ಆಗ್ತಿದೆ, ದಯಮಾಡಿ ನೀವು ಏನು ಕೊಡಬೇಡಿ ಸರ್. ಪ್ರಶ್ನೆ ಸರ್ವೆ ಮಾಡಿ ರಾಮಮೂರ್ತಿ ಅವರೇ ಸರ್ವೆ ಮಾಡಿ. ನೀವು ತಮಗೂ ಪ್ರಶ್ನೆ ಇದ್ದಿದ್ದು ನಾನು ಐವನ್ ಡಿಸೋಜ ಅವರಿಗೆ ಕೇಳಿದಷ್ಟೇ ಪ್ರಾಮಾಣಿಕತೆ ನೇರವಾದ ಪ್ರಶ್ನೆ ನಿಮಗೂ ಕೇಳುವಂತದ್ದು. ನೀವು ಕೂಡ ತಾರತಮ್ಯ ಮಾಡಿದ್ರಿ ಇದುವರೆಗೆ ನಮ್ಮ ಸರ್ಕಾರದಲ್ಲಿ ಶಾಸಕರು ಅಂತ ಇದುವರೆಗೆ ನಮ್ಮ BJP ಸರ್ಕಾರ ಹೋಗಿ ಯಾರೋ 800 ಕೋಟಿ 500 ಕೋಟಿ ಕೊಟ್ಟಾಗ ಹೋಗಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಇಡೀ ಬೆಂಗಳೂರು ನಗರ ಬೇರೆ ಕಡೆ ಅಭಿವೃದ್ಧಿ ಹೆಂಗಾಗಿತ್ತು ಅಂತ ಜನ ಹೇಳ್ತಾರೆ. ಕುಮಾರಸ್ವಾಮಿ ಅವ್ರು ಇದ್ಬೇಕಾದ್ರೆ ಯಾವ ಥರ ಡೆವಲಪ್ ಆಗಿತ್ತು ಅಂತ ಬೇರೆಯವ್ರು ಹೇಳ್ತಾರೆ. ಇಂಥ ಒಂದು ದಯನೀಯ ಪರಿಸ್ಥಿತಿ ಇದುವರೆಗೆ ಬಂದಿಲ್ಲ ಸರ್. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ನಾನು ಪಕ್ಷ ಅಪಕ್ಷ ಅಂತಲ್ಲ, ಇಡೀ ಕರ್ನಾಟಕದ ಎಲ್ಲ ಶಾಸಕರಿಗೆ ನೀವು ಮೊನ್ನೆ ಹೋಗಿ ಗಲಾಟೆ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು 50 ಕೋಟಿ ಸಮಾಧಾನ ಮಾಡೋಕ್ಕೆ ನೀವು ಕೊಟ್ಟಿದ್ದೀರಾ. ಏನಾಗಿದೆ 2 ವರ್ಷದಲ್ಲಿ ಏನಾಗಿದ್ದೀರಿ? ಕೊಟ್ಟಿದ್ದಲ್ಲ ಮುಖ್ಯಮಂತ್ರಿಗಳ ಜನ ಕಾಲ್ ಮಾಡ್ತಾ ಇದ್ದಾರೆ. 1-2 ಜನ ಅವರ ಅಭಿಪ್ರಾಯಗಳನ್ನ ಕ್ವಿಕ್ ಆಗಿ 1-2-3 ಜನರ ಅಭಿಪ್ರಾಯನ ಕೇಳೋಣ. ಹಾಸನದಿಂದ ಮರಿಲಿಂಗಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮರಿಲಿಂಗಪ್ಪ, ಅವ್ರು ಏನ್ ಹೇಳಕ್ ಬಯಸ್ತಾರೆ? ನಮಸ್ಕಾರ ಆರ್ ಕನ್ನಡ ಮೇಡಮ್. ಹೇಳಿ. ನಾನು ಅನೇಕ ಚಾನೆಲ್ಗಳನ್ನ ನೋಡ್ತಾ ಇದ್ದೀನಿ. ಡಿಬೇಟ್ ನಲ್ಲಿ ಈ ಕಾಂಗ್ರೆಸ್ನವ್ರು ಬಂದ್ರೆ ಎಲ್ಲ ಫೀಡ್ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಬಿಜೆಪಿ JDS ಮೇಲೆ ಚಾಡಿ ಹೇಳೋದು. ಈ ಇವರು ಮ್ಯಾಂಡೇಟರಿ ತಗೊಂಡ್ರಲ್ಲ ಮೇಡಮ್, ಇವರು ಎಲೆಕ್ಷನ್ ಅಲ್ಲಿ ಇವ್ರದ್ದು ಮ್ಯಾನಿಫೆಸ್ಟೋ ಇದೆಯಲ್ಲ, ಅದ್ರಲ್ಲಿ ಏನಾದ್ರು ಹೇಳಿದಾರ ಕೇಂದ್ರ ಸರ್ಕಾರ ಕೊಟ್ರೆ ನಾವು ಕೊಡ್ತೀವಿ? ಅನುದಾನದ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ? ಈಗ 50 ಕೋಟಿ ಫಂಡ್ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ? ಅದು ನೇರವಾಗಿ MLA ಇವರಿಗೆ ಕೊಡ ಆಗಿಲ್ಲ ಮೇಡಮ್. ಹಂಗಾರೆ ಅಧಿಕಾರಿಗಳು ಡೆವಲಪ್ ಮಾಡಕ್ಕೆ ಆಯಾ ಇಲಾಖೆಗೆ ಹಂಚಬೇಕು. ಅದರಲ್ಲಿ ಕಮಿಷನ್ ಹೊಡೆಯಕ್ ಮಾಡ್ತಾ ಇದ್ದಾರೆ. ಶಾಸಕರು ಬರ್ತಾರೆ ಸರ್? ನಿಮ್ ಶಾಸಕರು ಯಾರು? ನಮ್ಮ ಶಾಸಕರು ಹಾಸನದಲ್ಲಿ HS ಪ್ರಕಾಶ್. ಪ್ರಕಾಶ್ ಅವರ ಮಗ. ಇದು ತುಂಬಾ ಅನ್ಯಾಯ ಮೇಡಮ್. ಇವರು ಕಾಂಗ್ರೆಸ್ನವರು ಯಾವ ಡಿಬೇಟ್ ನಲ್ಲೂ ಒಂದು ತಪ್ಪಿಲ್ಲ. ಎಲ್ಲ JDS ಮೇಲೆ ಹೇಳೋದು, ಕುಮಾರಸ್ವಾಮಿ ಅವ್ರ ಮೇಲೆ ಹೇಳೋದು, ಬಿಜೆಪಿ ಮೇಲೆ ಹೇಳೋದು. ಇವರು ಅಷ್ಟು ಮ್ಯಾಂಡೇಟರಿ ತಗೊಂಡ್ ಬಂದ್ರಲ್ಲ, ಇವರು ಇದನ್ ಮಾಡಕ ಬಂದಿದ್ದು ಮ್ಯಾಂಡೇಟರಿ ತಗೊಂಡು. ಓಕೆ, ಇದು ಪ್ರಶ್ನೆ ಅವ್ರು ಕೇಳಿರ್ತಕ್ಕಂಥದ್ದು. ಮುರಳೀಧರ್ ಅಂತ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಮುರಳೀಧರ್ ಅವರೇ. ನಮಸ್ಕಾರ ಮೇಡಮ್, ನಾನು ವಿದ್ಯಾರಣ್ಯಪುರದಿಂದ ಮಾತಾಡ್ತಾ ಇರೋದು. ಹೇಳಿ ನಿಮ್ ಪ್ರಶ್ನೆ ಏನು? ನನ್ನ ಪ್ರಶ್ನೆ ಏನು ಅಂತಂದ್ರೆ, ಇವ್ರು ಗ್ಯಾರಂಟಿ ಕೊಟ್ಟಿನಿ ತಲೆ ಮೇಲೆ ಒಂದು ಕಿರೀಟ ಇಟ್ಕೊಂಡು ಓಡಾಡ್ತಾ ಇದಾರೆ. ಇವ್ರ ಗ್ಯಾರಂಟಿ ಹೇಳ್ತೀನಿ ಕೇಳಿ. 2,000 ರೂಪಾಯಿ ಲೆಕ್ಕ. 2,000 ರೂಪಾಯಿ ಕೊಟ್ಟು ಆದ್ಮೇಲೆ ಏನೇನ್ ಕ್ಯಾನ್ಸಲ್ ಮಾಡಿದ್ದಾರೆ, ರೈತರದ್ದು ಬರೋ ಅಂತ ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಒಂದು ಹಾಲಿನ ರೇಟ್ ಎಷ್ಟು ಜಾಸ್ತಿ ಮಾಡಿದ್ರು, ಹಾಲಿನ ರೇಟ್ ಜಾಸ್ತಿ ಮಾಡಿದಾಗ ಎಷ್ಟು ಅಮೌಂಟ್ ಖರ್ಚಾಗುತ್ತೆ ಅಲ್ಲಿ. ಬಸ್ ರೇಟ್ ಜಾಸ್ತಿ ಮಾಡಿದ್ರು. ಗಂಡಸರಿಗೆ ಬಸ್ ಚಾರ್ಜ್ ಕೊಟ್ಟು ಹೋಗ್ತಾರೆ. ಅವ್ರದ್ದು ಎಷ್ಟಾಯ್ತು? 2,000 ರೂಪಾಯಿಗೆ 5,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದಾರೆ ಈ ರೇಟ್ಗಳು ಜಾಸ್ತಿ ಮಾಡಿ 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 ಅಂತ. ಐವನ್ ಡಿಸೋಜ್ ಹೇಳ್ತಾರೆ ಹಿಂಗ್ ಮಾಡಿದೀವಿ ಅಂತ ಹೇಳಿ ಅಕ್ಕಿದು. ಆಮೇಲೆ ಯಾವ್ದೇ ಆಗ್ಲಿ ಏನೇ ಪ್ರಾಬ್ಲಮ್ ಬಂದ್ರು ಬಿಜೆಪಿ ಮಾಡಿದ್ರು ಅಂತಾರೆ. ಆಮೇಲೆ ಏನೇ ಪಾಪಗಳು ಮಾಡ್ಲಿ ಇವರು. ಈಗ ಮುರಳೀಧರ್ ಅವರೇ, ನಿಮ್ಮ ಕ್ಷೇತ್ರಕ್ಕೆ ಅನುದಾನ ಸಾಕ? ನಿಮ್ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ನನ್ನ ಕ್ಷೇತ್ರ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಐವನ್ ಡಿಸೋಜ್ ಅವ್ರಿಗೆ ಬರೀ ಕುತ್ಕೊಂಡು ಮಾತಾಡ್ತಾರೆ ಅಷ್ಟೇ. ಸಾಧನ ಸಮಾವೇಶ ಬೇರೆ ಮಾಡ್ತಾರೆ. ಅಲ್ಲಿ ಏನಾಗಿದೆ ಏನ್ ಸಾಧನೆ ಮಾಡಿದಾರೆ ಅಂತ ಒಂದು ಹೇಳಿ ನೋಡಿ. ಏನೇನು ಇಂಪ್ರೂವ್ಮೆಂಟ್ ಆಗಿಲ್ಲ. 25 ನಿಮಿಷ ಬೈರೇಗೌಡರು ಬಂದ ಸುಮ್ಮನೆ. ಕಾಲ್ ಮಾಡಿದ್ದಕ್ಕೆ. ಮಲ್ಲಿಗಪ್ಪ ಅವ್ರದ್ದು ಬಗ್ಗೆ ಹಾಸನ ಮಲ್ಲಿಗಪ್ಪ ಅವರು ಒಂದು ಮಾತು ಹೇಳ್ತಿದ್ರು. ಅವ್ರು ಹೇಳಿದಿಷ್ಟೇ, ಐವನ್ ಡಿಸೋಜ್ ಅವರೇ ನಿಮಗೆ ಪೂರ್ಣ ಬಹುಮತ ಇದೆ, 138 ಶಾಸಕರು, ದೊಡ್ಡ ದಂಡೆ ಇದೆ. BJP JDSನ ಅವ್ರನ್ನ ತಗೊಳ್ಳೋದು, ಬೆಳಿಗ್ಗೆ ಆದ್ರೆ ಅವ್ರ ಮೇಲೆ ಒಂದು ವಿರೋಧ ಪಕ್ಷದವ್ರಿಗೆ ಮಾಡೋ ಕೆಲಸ ಇಲ್ಲ ಅನ್ನೋದೊಂದು ಬಿಟ್ಟು ಉಳಿದ 2.5 ವರ್ಷ ಇದೆ. ಉತ್ತಮವಾದಂಥ ಆಡಳಿತ ಕೊಡಿ, ಮೂಲಭೂತ ಸೌಕರ್ಯಗಳಿಗೆ ಗಮನ ಹರಿಸಿ, ನೀರಾವರಿ ಯೋಜನೆಗಳನ್ನ ಕೊಡಿ. ಈ ರೀತಿ ಹೇಳ್ತಿದ್ದಾರೋ ವಿನಃ ನಿಮ್ಮ ಮೇಲೆ ಅವರು ದೂರು ಕೊಡ್ತಿಲ್ಲ. ಕಾಂಗ್ರೆಸ್ ಅವ್ರ ಮೇಲೆ ಏನಕ್ಕೆ ಕೇಳ್ತಿದ್ದಾರೆ ಅಂದರೆ, 2.5 ವರ್ಷ ಆದ ಮೇಲೆ ನೀವು ಶಾಸಕರಿಗೆ 50 ಕೋಟಿ ಕೊಡ್ತೀವಿ ಅಂದರೆ ಏನರ್ಥ? ಈ 50 ಕೋಟಿನೂ ನೀವು ದುಡ್ಡೆಲ್ಲಿಂದ ತರ್ತೀರಾ?
ಅದನ್ನ ನೀವು ಹೇಳ್ಬೇಕಲ್ವಾ? 6,000 ಕೋಟಿ ಹತ್ತತ್ರ ಆಯ್ತಲ್ವಾ ಶಾಸಕರೇ? ಹತ್ತತ್ರ 6,000 ಕೋಟಿ ಆಯ್ತು. ಇವ್ರಿಗೆ ಒಂದು ಚಿಕ್ಕ ಒಂದು ಅನುದಾನ ತರಲಿಕ್ಕೆ, ಅಭಿವೃದ್ಧಿ ಮಾಡ್ಲಿಕ್ಕೇನೆ ಇವ್ರ ಕೈಲಿ 2.5 ವರ್ಷದಿಂದ ಆಗಿಲ್ಲ. ಬರೀ ನೋಡಿ ಮೇಡಮ್, ಸರ್ಕಾರ ಬಂತು, ಅವಾಗ ಹೇಳಿದ್ರು ಹನಿಮೂನ್ ಪೀರಿಯಡ್ ಒಂದು 3 ತಿಂಗಳು ನಡೆದೋಗುತ್ತೆ ಅಂದ್ರು. ಪುನಃ ಗ್ಯಾರಂಟಿ ಯೋಜನೆಗಳನ್ನ ತಗೊಂಡು ಬಂದ್ರು. ಯಾವಾಗ ಗ್ಯಾರಂಟಿ ಯೋಜನೆಗಳು ನೆಲಕಚ್ಚಿತ್ತು, ಪರಿಪೂರ್ಣವಾಗಿ ಅದು ಫ್ಲಾಪ್ ಆಯ್ತು, ಮುಖ್ಯಮಂತ್ರಿಗಳು ಆಟ ಇಟ್ಕೊಂಡ್ರು. ಮುಗಿಸ್ಬಿಡ್ತೀನಿ ಚಿಕ್ಕದಾಗಿ. ಮುಖ್ಯಮಂತ್ರಿಗಳು ಇಡೀ ವಾರವೆಲ್ಲ ಬರ್ತಾರೆ, ಸಿದ್ದರಾಮಣ್ಣನೇ ಇರಬೇಕು ಅಂತ ಒಬ್ರು ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅವರು. ಇವರಿಬ್ರು ಮುಖ್ಯಮಂತ್ರಿ ಆದ್ರೇನು ಬಿಟ್ರೆ ನಮ್ಗೆ ಉತ್ತಮವಾದಂತ ಅಭಿವೃದ್ಧಿ ಕೊಡಿ ಅಂತ ಕೇಳ್ತಾರೆ. ಆಯ್ತಾ? ಎಂಡ್ ಆಫ್ ದಿ ವೀಕ್ ಬಂದು ಡಿ ಕೆ ಶಿವಕುಮಾರ್ ಅವರು ನಾವಿಬ್ರು ಒಂದೇ ಚೆನ್ನಾಗಿದ್ದೀವಿ, ನೀವು ಯಾರು ಮಾತಾಡಬೇಡಿ ಅಂತಾರೆ. ಐವಾನ್ ಡಿಸೋಜ್ ಅವರೇ, ನಾವು ಕೇಳ್ತಿರೋದು ರಾಜ್ಯದ ಅಭಿವೃದ್ಧಿ ಕೇಳ್ತಿದ್ದೀವಿ. ಇಷ್ಟೊತ್ತು ಮಾತಾಡಿದ್ದೀರಾ ಐವಾನ್ ಸರ್, ಇಷ್ಟೊತ್ತು ಮಾತಾಡಿದ್ದೀರಾ? 2.5 ವರ್ಷದಲ್ಲಿ ಕರ್ನಾಟಕದಲ್ಲಿ ಒಂದು ಅಭಿವೃದ್ಧಿ ಮಾಡಿದಿರ ಅಂತ ತೋರಿಸ್ಬಿಟ್ಟು ಹೇಳ್ಬಿಡ್ರಿ. ನನ್ನ ಪ್ರಶ್ನೆ ನೇರವಾದ ಪ್ರಶ್ನೆ ಐವಾನ್ ಸರ್ ಅವರಿಗೆ. ರೈತರ ಗೊಬ್ಬರದ ಬೆಲೆ ಜಾಸ್ತಿ ಮಾಡಿದಿರಲ್ಲಪ್ಪ, ಬೆಂಬಲ ಬೆಲೆ ಕೊಡ್ಲಿಲ್ಲಲ್ಲಪ್ಪ, ಅದರ ಬಗ್ಗೆ ಮಾತಾಡಿ ಹೇಳಿ. ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಅಡುಗೆ ಅನಿಲ ರೇಟ್ ಜಾಸ್ತಿ ಆಗಿದೆ, ರೈತರ ಗೊಬ್ಬರ ರೇಟ್ ಜಾಸ್ತಿ ಆಗಿದೆ, ಬೆಂಬಲ ಬೆಲೆ ಕೊಡ್ಲಿಲ್ಲ, ರೈತರಿಗೆ ಮೋಸ ಮಾಡಿದಿರಿ. ದಯಮಾಡಿ ನನ್ನ ಪ್ರಶ್ನೆಗೆ ನೇರ ಉತ್ತರ ಕಾಂಗ್ರೆಸ್ ಶಾಸಕರಿಂದ ಕೇಳ್ತಿದ್ದೀನಿ. ಕಳೆದ 2.5 ವರ್ಷದಲ್ಲಿ ಯಾವ್ದಾದ್ರೂ ಅಭಿವೃದ್ಧಿ ಮಾಡಕ್ಕೆ ನಿಮ್ಗೊಂದು ಚಾನ್ಸ್ ಇತ್ತು, ಹೇಳ್ಕೋಬೋದಿತ್ತು. ಸಿಗಂದೂರ್ ಸೇತುವೆ ಓಪನ್ ಮಾಡಿದ್ರಿ, ನೋಡ್ರಿ. ಅದಕ್ಕೂ ಹೋಗ್ಲಿಲ್ಲ ನೀವು, ಅದಕ್ಕೂ ರಾಜಕೀಯ ಮಾಡಿದ್ರಿ. ನೀವು ಇವತ್ತು ಬರೋದಿಲ್ಲ, ಮುಂದೆ ಬರೋದಿಲ್ಲ. ನೀವು ಬಿಜೆಪಿ ಅಷ್ಟೇ, ಜೆಡಿಎಸ್ ಇರೋದು ಇಲ್ಲ, ಎಲ್ಲ ಬಿಜೆಪಿ ಜೊತೆ ಹೊರಟೋಗ್ತಾರೆ. ನೀವು ಯಾಕೆ ಸುಮ್ಮನೆ ಸ್ವರ ಹಾಳು ಮಾಡಿಕೊಳ್ತೀರಿ, ಅಲ್ಲಿ ಕೂತು ಬೊಬ್ಬೆ ಹೊಡಿತೀರಿ? ಸುಮ್ಮನೆ ಇರಿ. ಒಂದ್ ಸೆಕೆಂಡ್ ಐವನ್ ಡಿಸೋಜ್ ಅವರೇ, ರಾಮಮೂರ್ತಿ ಅವರೇ, ನಿಮಗೂ ಒಂದು ಪ್ರಶ್ನೆ ಇದೆ ನಿಮ್ಗಿಬ್ರಿಗೂ. ಏನಂತಂದ್ರೆ, ಈಗ ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ನೀವು ಹೆಂಗೆ ಅಂತಂದ್ರೆ ಹಂಗ್ ಬಂದ್ರೆ ಹಂಗೆ, ಹಿಂಗ್ ಬಂದ್ ಹಿಂಗೆ ಅಂತ ನೀವು ಗ್ಯಾರಂಟಿ ಯೋಜನೆಗಳನ್ನ ಕಾಪಿ ಮಾಡಿ ಬೇರೆ ರಾಜ್ಯಗಳಲ್ಲಿ ಕೊಟ್ಟಿದ್ದೀರಾ. ಆಮೇಲೆ ಅವ್ರು ಕೊಟ್ಟಿರೋ ಗ್ಯಾರಂಟಿ ಯೋಜನೆಗಳನ್ನ ನಿಮ್ಮ ಕ್ಷೇತ್ರದ ಜನರಿಗೂ ಕೊಟ್ಟಿದ್ದಾರೆ. ನಿಮ್ ಕ್ಷೇತ್ರದ ಜನರು ಅದನ್ನ ಉಪಯೋಗಿಸ್ಕೊಂಡೇ ಇಲ್ಲ ಅಂತೇನಿಲ್ಲ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಎಲ್ಲಾ ಕ್ಷೇತ್ರದ ಜನಕ್ಕೂ ಸಿಕ್ಕಿದೆ. ಸೊ ನಿಮಗೆ ಗ್ಯಾರಂಟಿ ಯೋಜನೆಗಳ ದುಡ್ಡು ನಿಮ್ಮ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿನಲ್ಲಿ ಕೇಳಿ, ಭಾರತೀಯ ಜನತಾ ಪಾರ್ಟಿದಲ್ಲಾಗ್ಲಿ ಬೇರೆದಲ್ಲಾಗ್ಲಿ ನಾವು ಕೇಳಿ, ಇವಾಗ ನಾವು ಗ್ಯಾರಂಟಿಗೆ ವಿರೋಧಿ ಅಲ್ಲ. ನಾವು ಯಾವುದೇ ಗ್ಯಾರಂಟಿ ಯಾವುದೇ ಗ್ಯಾರಂಟಿ ಕೊಟ್ಟರು ನಾವು ಅದನ್ನ ವಿರೋಧ ವ್ಯಕ್ತಪಡಿಸಲ್ಲ. ಯಾಕೆಂದ್ರೆ ಬಡವರಿಗೆ ಹೋಗ್ತದೆ ಅಂತ. ಆದ್ರೆ ನೀವು 2,000 ರೂಪಾಯಿ ಗ್ಯಾರಂಟಿ ಕೊಟ್ಟು ಹಾಲಿನ ರೇಟ್ ಜಾಸ್ತಿ ಮಾಡಿದ್ರಿ, 2,000 ರೂಪಾಯಿ ಗ್ಯಾರಂಟಿ ಕೊಟ್ಟು ನೀರಿನ ರೇಟ್ ಜಾಸ್ತಿ ಮಾಡಿದ್ರಿ, ಕುಡಿಯಕ್ಕೆ ಕುಡಿಯಕ್ಕೆ ಇದರಿಂದ ಹಿಡಿದು ಎಂಡೆಯಿಂದ ಹಿಡಿದು ಡ್ರಿಂಕ್ಸ್ ಇಂದ ಹಿಡಿದು ಪ್ರತಿಯೊಂದು ನೀವು ರೇಟ್ ಜಾಸ್ತಿ ಮಾಡಿ 2,000 ರೂಪಾಯಿ ಕೊಡ್ತಾರೆ. ಎಷ್ಟು ರೈತರ ಆತ್ಮಹತ್ಯೆ ಆಗಿದೆ ಇವತ್ತು? 2.5 ವರ್ಷದಲ್ಲಿ ರೈತರ ಆತ್ಮಹತ್ಯೆಗಳು ಇವತ್ತು ಬೇರೆ ಬೇರೆ ಕಡೆ ಅತಿವೃಷ್ಟಿ ಆಗಿದೆ. ನೀವು ಕೇಳ್ರಿ, ನೀವೇನ್ ಮಾಡಿದ್ರೆ ಇವತ್ತು GST ಬಗ್ಗೆ ನೀವು ಹೊರೆ ಹಾಕ್ತಿರೋದು. ಫುಟ್ಪಾತಲ್ಲಿ ಯಾರು ವ್ಯಾಪಾರ ಮಾಡ್ತೀರ ಹೊರೆ ಹಾಕ್ತಾರೆ ನೀವು, ನಾವು ಹೊರೆ ಹಾಕ್ತಿಲ್ಲ. ಇವತ್ತು ಸುಮಾರು ಜನಕ್ಕೆ ಇವತ್ತು ಹೊರಗೆ ಹಾಕ್ತಿದ್ದೀರಾ. ಬೆಲೆ ಏರಿಕೆ ಬೇರೆ ಬಗ್ಗೆ ಮಾತಾಡಿ, ನಾವು ರೆಡಿ ಇದ್ದೀವಿ. ಆಯಿಲ್ ರೇಟ್ ಬಗ್ಗೆ ಮಾತಾಡಿ, ನಾವು ಬರ್ತೇವೆ. ಪ್ರತಿಯೊಂದು ರೇಟ್ ಜಾಸ್ತಿ ಮಾಡಿ ಇಡೀ ಇವತ್ತು ಬೆಂಗಳೂರಿನಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಇವತ್ತು ನಾಶ ಆಗ್ತಿದೆ. ಸುಮಾರು ಜನ ಆಚೆ ಹೋಗೋ ಪರಿಸ್ಥಿತಿ ಆಗಿದೆ. ಈ ದೃಷ್ಟಿಯಿಂದ ಇವತ್ತು ಜನಕ್ಕೆ ನೀವೇನು ಕೊಟ್ರಿ ಚುನಾವಣೆಯಲ್ಲಿ ಏನು ಪ್ರಣಾಳಿಕೆಯಲ್ಲಿ ಏನು ಕೊಟ್ರಿ? ಗ್ಯಾರಂಟಿ ತೋರ್ತಾರೋ ಇವತ್ತು ಜನ ಇವತ್ತು ಹಾಳಾಗ್ತಾರೆ. ಇದರಿಂದ ಹಾಳಾಗ್ತಾರೆ. ಗ್ಯಾರಂಟಿ ಕೊಡ್ತೀರಾ, ಬೇರೆ ಕಡೆಯಿಂದ ಕಿತ್ಕೊಳ್ತೀರಾ. ಗ್ಯಾರಂಟಿ ಕೊಡ್ತೀರಾ, ರೇಟ್ ಜಾಸ್ತಿ ಮಾಡ್ತೀರಾ. ಅಶ್ವಿನ್ ಅವರೇ ಥ್ಯಾಂಕ್ ಯು. ಹಾಗೆ ಸಿ ಕೆ ರಾಮಮೂರ್ತಿ ಅವರೇ ನಿಮಗೂ ಧನ್ಯವಾದಗಳು. ರನ್ನಿಂಗ್ ಔಟ್ ಆಫ್ ಟೈಮ್. ಓಕೆ, ನಾವು ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಆಲ್ ರೈಟ್, ಕೊನೆ ಪ್ರಶ್ನೆ ಇರ್ತಕ್ಕಂಥದ್ದು ವೀಕ್ಷಕರೇ, ಏನೇ ಇರ್ಲಿ ಒಂದು ಪ್ರಶ್ನೆ ಏನಂತಂದ್ರೆ, ಇವತ್ತು ಬಿಜೆಪಿ ಜೆಡಿಎಸ್ ಇವತ್ತೇನ್ ಮಾತಾಡ್ತಾ ಇದ್ದಾರೆ, ಆ ಶಾಸಕರ ಕ್ಷೇತ್ರಗಳಲ್ಲೂ ಜನರು ಈ ಗ್ಯಾರಂಟಿ ಯೋಜನೆಗಳನ್ನ ಉಪಯೋಗಿಸ್ಕೊಂಡಿದ್ದಾರೆ. ಗ್ಯಾರಂಟಿಯ ಪ್ರಯೋಜನ ಬಿಜೆಪಿ ಜೆಡಿಎಸ್ ನವ್ರಿಗೂ ಆಗಿದೆ. ಆದರೆ ಕಾಂಗ್ರೆಸ್ ಸರ್ಕಾರ, ಯಾವುದೇ ಸರ್ಕಾರದ ಫಂಡ್ ಅನ್ನ, ಸರ್ಕಾರದ ಹಣವನ್ನ, ಅದು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಜೆಡಿಎಸ್ ಇರಲಿ, ಯಾರೇ ಇರಲಿ,
ಸರ್ಕಾರದ ಹಣವನ್ನ ಪಕ್ಷಾತೀತವಾಗಿ ಅಭಿವೃದ್ಧಿ ಆಧಾರಿತವಾಗಿ ಕೊಡಬೇಕೆ ಹೊರತು ಅಗತ್ಯತೆ ಆಧಾರಿತವಾಗಿ ಕೊಡಬೇಕೆ ಹೊರತು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನವರಿಗೆ, ಬಿಜೆಪಿ ಶಾಸಕರಿಗೆ, ಜೆಡಿಎಸ್ ಶಾಸಕರಿಗೆ ಇಂತಿಷ್ಟು ಅಂತ ಮಂಡಕ್ಕಿ ತರ ಹಂಚಬಾರ್ದು. ಇದು ಜನರ ದುಡ್ಡು ಅನ್ನೋ ಎಚ್ಚರಿಕೆ ಸರ್ಕಾರಕ್ಕೆ ಇರ್ಲಿ ಅಂತ ಹೇಳ್ತಾ ಕಾರ್ಯಕ್ರಮ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH